ಸೊ ಇವತ್ತಿನ ಟಾಪಿಕ್ ಬಂದು VBA. ಫಸ್ಟ್ ಈ VBA ಅಂದ್ರೆ ಏನು, ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ, ಯಾವಾಗ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ನಿಧಾನಕ್ಕೆ ಹೇಳ್ಕೊಡ್ತೀನಿ. ಓಕೆನಾ. ಫಸ್ಟ್ VBA ಅಂದ್ರೆ ವಿಜುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್ಸ್. ಈ ಅಪ್ಲಿಕೇಶನ್ಸ್ ಅಂದ್ರೆ ಏನು, ಇದು ಬಂದು MS ಆಫೀಸ್ ಅಪ್ಲಿಕೇಶನ್ಸ್ ಅಂತ ಹೇಳಿ. MS ಆಫೀಸ್ ಅಪ್ಲಿಕೇಶನ್ಸ್ ಅಂದ್ರೆ ಅದರಲ್ಲಿ ಎಕ್ಸೆಲ್ ಇರುತ್ತೆ, ವರ್ಡ್, ಪವರ್ ಪಾಯಿಂಟ್, ಆಕ್ಸೆಸ್, ಔಟ್ಲುಕ್, ಈ ತರ ಎಷ್ಟೊಂದು ಅಪ್ಲಿಕೇಶನ್ಸ್ ಇರುತ್ತೆ. ಸೊ ಈ ಅಪ್ಲಿಕೇಶನ್ಸ್ ಏನಿದೆ ಇದೆಲ್ಲ ಒಂದು ಪ್ಯಾಕೇಜ್ MS ಆಫೀಸ್ ಅಲ್ಲಿ. ಈ VBA ಅಂತ ಹೇಳಿದ್ರೆ ಇದು ವಿಜುವಲ್ ಬೇಸಿಕ್ ಅಂತ ಒಂದು ಸಾಫ್ಟ್ವೇರ್ ಆಕ್ಚುಲಿ. ಸೊ ಈ ವಿಜುವಲ್ ಬೇಸಿಕ್ ನಾನು ಈ ಅಪ್ಲಿಕೇಶನ್ಸ್ ಏನಿದೆಲ್ಲ ಅದರಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ, ಅಂದ್ರೆ ಬ್ಯಾಕ್ ಎಂಡ್ ಅಲ್ಲಿ ನಾನು ಅದಕ್ಕೆ ಪ್ರೋಗ್ರಾಮ್ ಬರೀಬಹುದು. ಸೊ ಈ VBA ಅಂತ ಹೇಳಿದ್ರೆ ವಿಜುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್ಸ್. ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ MS ಆಫೀಸ್ ಅಪ್ಲಿಕೇಶನ್ಸ್. ತುಂಬಾ ಜನಕ್ಕೆ ಒಂದು ಡೌಟ್ ಏನಂದ್ರೆ VBA ಅಂದ್ರೆ ಎಕ್ಸೆಲ್ ಅಥವಾ ಅದು ಅಡ್ವಾನ್ಸ್ ಎಕ್ಸೆಲ್ ಅಂತ. ಇದು ಆಕ್ಚುಲಿ ಅಡ್ವಾನ್ಸ್ ಎಕ್ಸೆಲ್ ಅಂತಲ್ಲ. VBA ಅಂತ ಹೇಳಿದ್ರೆ ಅದು ಒಂದು ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್. ಅದನ್ನ MS ಆಫೀಸ್ ಅಪ್ಲಿಕೇಶನ್ ಅಲ್ಲಿ ಇಂಬೈಬ್ ಅಂದ್ರೆ ಅದನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಈ ವಿಜುವಲ್ ಬೇಸಿಕ್ ಏನಿದೆಲ್ಲ ಇದು ಬಂದು ಮೈಕ್ರೋಸಾಫ್ಟ್ ಪ್ರಾಡಕ್ಟ್, ಮತ್ತೆ MS ಆಫೀಸ್ ಅಪ್ಲಿಕೇಶನ್ ಕೂಡ ಮೈಕ್ರೋಸಾಫ್ಟ್ ಪ್ರಾಡಕ್ಟ್. ಸೊ ನನಗೆ MS ಆಫೀಸ್ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಅಕಸ್ಮಾತ್ ಆಗಿ ಆಟೋಮೇಟ್ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ಪ್ರಾಸೆಸ್ನ ನಾನು ಮ್ಯಾನ್ಯಲ್ ಆಗಿ ಮಾಡ್ದೇನೆ ಆಟೋಮೆಟಿಕ್ ಆಗಿ ಅದು ಜನರೇಟ್ ಆಗಬೇಕು, ರಿಪೋರ್ಟ್ಸ್ ಆಗಲಿ, ಒಂದು ಕಾಪಿ ಪೇಸ್ಟ್ ಆಗಲಿ, ಯಾವುದೇ ಒಂದು ಪ್ರಾಸೆಸ್ ಆಟೋಮೇಟ್ ಆಗಬೇಕು ಅಂದ್ರೆ ಈ ವಿಜುವಲ್ ಬೇಸಿಕ್ ಏನಿದೆ ಅದನ್ನ ಪ್ರೋಗ್ರಾಮ್ ಮಾಡ್ತೀನಿ. ಅಂದ್ರೆ ವಿಜುವಲ್ ಬೇಸಿಕ್ ಯೂಸ್ ಮಾಡಿಕೊಂಡು ನಾನು ಪ್ರೋಗ್ರಾಮಿಂಗ್ ಮಾಡ್ತೀನಿ. ಸೊ ಈ ವಿಜುವಲ್ ಬೇಸಿಕ್ ಏನಿದೆ ಅದನ್ನ ನಾನು ಅಪ್ಲಿಕೇಶನ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಿದಾಗ ಅದು ನನಗೆ VBA ಆಗುತ್ತೆ. ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಏನಂದ್ರೆ VBA ಮತ್ತೆ ಮ್ಯಾಕ್ರೋಸ್. ಸೊ VBA ಅಂದ್ರೆ ಏನು, ಮ್ಯಾಕ್ರೋಸ್ ಅಂದ್ರೆ ಏನು ಅಂತ ಹೇಳಿ. VBA ಅಂದ್ರೆ ಅದೊಂದು ಸಾಫ್ಟ್ವೇರ್, ಮ್ಯಾಕ್ರೋಸ್ ಅಂದ್ರೆ ಆ ಸಾಫ್ಟ್ವೇರ್ ಅಲ್ಲಿ ಬರೆಯುವಂತ ಪ್ರೋಗ್ರಾಮ್ಸ್. ಸೊ ಕೆಲವೊಂದನ್ನ ನೀವು ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು, ಆವಾಗಲೇ ನಿಮ್ಗೆ ಯಾವುದೇ ಒಂದು ಟೆಕ್ನಾಲಜಿ ಅದು ಯಾವುದೇ ಒಂದು ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಕನ್ಫ್ಯೂಷನ್ಸ್ ಇದ್ರೆ ನಿಮ್ಗೆ ಯಾವುದು ಅರ್ಥ ಆಗಲ್ಲ. ಸೊ VBA ಅಂದ್ರೆ ಅದೊಂದು ಸಾಫ್ಟ್ವೇರ್, ಮ್ಯಾಕ್ರೋಸ್ ಅಂದ್ರೆ ಅದ್ರಲ್ಲಿ ನಾನು ಬರೆಯುವಂತ ಪ್ರೋಗ್ರಾಮ್ಸ್. ಸೊ ಈ ಕಂಪ್ಲೀಟ್ ಕೋರ್ಸ್ ಏನಿದೆ VBA ಕೋರ್ಸ್, ನಾನು ನಿಮ್ಗೆ ಒಂದೊಂದೇ ಚಾಪ್ಟರ್ ಆಗಿ ಮ್ಯಾಕ್ರೋಸ್ ಹೆಂಗ್ ಬರೀಬೇಕು, ಮ್ಯಾಕ್ರೋಸ್ ಬರೆಯೋಕ್ಕೂ ಮುಂಚೆ ಏನೆಲ್ಲ ನಾನು ಅದನ್ನ ನೋಡ್ಕೋಬೇಕು, ಇದನ್ನೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾ ಹೋಗ್ತೀನಿ. ನೀವು ಇದನ್ನ ಲಾಜಿಕಲಿ ಕಲ್ತ್ಕೊಳ್ಳಿ, ಅವಾಗ ನಿಮ್ಗೆ ಪ್ರೋಗ್ರಾಮ್ ಬರೆಯೋಕೆ ಈಸಿ ಆಗುತ್ತೆ. ನೀವೇ ಖುದ್ದಾಗಿ ಅಂದ್ರೆ ಇಂಡಿವಿಜುವಲ್ ಆಗಿ ಬರಿಬಹುದು. ಇಲ್ಲ ಅಂದ್ರೆ ಬೈ ಹಾರ್ಟ್ ಹೊಡ್ಕೊಂಡು ನೀವೇನಾದ್ರು ಪ್ರೋಗ್ರಾಮ್ ಬರೀತು ಅಂದ್ರೆ ನಿಮ್ಗೆ ಎಲ್ಲಾ ಪ್ರಾಜೆಕ್ಟ್ಸ್ ಅಥವಾ ಎಲ್ಲಾ ಡ್ಯಾಶ್ ಬೋರ್ಡ್ಸ್ ಅಥವಾ ಎಲ್ಲಾ ಆಟೋಮೇಶನ್ಸ್ ಅಲ್ಲೂ ಪ್ರೋಗ್ರಾಮ್ ಬರೆಯಕ್ಕಾಗಲ್ಲ. ಸೊ ನಾನ್ ನಿಮ್ಗೆ ಕಂಪ್ಲೀಟ್ ಲಾಜಿಕಲಿ ಕಲ್ಸ್ಕೊಡ್ತೀನಿ. ಅದನ್ನ ನೀವು ಯಾವ್ದಾದ್ರು ಒಂದು ಡೇಟಾ, ನೀವೇ ನಿಮ್ ಡೇಟಾ ತಗೊಳ್ಳಿ ಅಥವಾ ನಾನೇ ಅಸೈನ್ಮೆಂಟ್ಸ್ ಕೊಡ್ತೀನಿ, ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ. ರೈಟ್. ಫಸ್ಟ್ ಬಂದು ನಿಮ್ಗೆ ಈ ಇಂಟ್ರೊಡಕ್ಷನ್ ಕೊಡ್ತೀನಿ. ಇಂಟ್ರೊಡಕ್ಷನ್ ಅಲ್ಲಿ ನಿಮ್ಗೆ ಈ VBA ಅಂದ್ರೆ ಏನು, ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಇದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಆಬ್ಜೆಕ್ಟ್ಸ್ ನೋಡೋಣ, ಆಬ್ಜೆಕ್ಟ್ಸ್ ಹೈರಾರ್ಕಿ, ಆಮೇಲೆ VB ಎಡಿಟರ್ ಅಂತ ಬರುತ್ತೆ, ಆಮೇಲೆ ಕೆಲವೊಂದು ಪ್ರೋಗ್ರಾಮ್ಸ್ ಬರೆಯೋಣ. ಸೊ ಇವತ್ತು ನಿಮ್ಗೆ ಬೇಸಿಕ್ ಪ್ರೋಗ್ರಾಮ್ಸ್ ನಾನು ಕಲಿಸ್ತೀನಿ, ಆಮೇಲೆ ನೆಕ್ಸ್ಟ್ ಸೆಷನ್ ಇಂದ ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್ ನ ಬರಿತಾ ಹೋಗೋಣ. ಇವಾಗ ನಾನು ಇಲ್ಲಿ ಇದೊಂದು ಸ್ಲೈಡ್ ಇದೆ, ನಾನು ನಿಮ್ಗೆ ಈ ಸ್ಲೈಡ್ ನ ಕೊಡ್ತೀನಿ. ಇದು ನಿಮ್ಗೆ ಈಸಿ ಆಗುತ್ತೆ ಕಲ್ತ್ಕೊಳ್ಳೋದಕ್ಕೆ. ಇದ್ರಲ್ಲಿ ಏನಿದೆ ಅಂದ್ರೆ VBA ಅಂದ್ರೆ ಏನು, VBA ಏನಕ್ಕೆ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡ್ತೀವಿ, ಮತ್ತೆ ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. ನಾನು ನಿಮ್ಗೆ ಹೇಳಿದೆ VBA ಅಂದ್ರೆ ವಿಜುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್ಸ್ ಅಂತ ಹೇಳಿ. ಮತ್ತೆ ಇದೊಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಇದು. ಇದನ್ನ ನಾನು MS ಆಫೀಸ್ ಸಾಫ್ಟ್ವೇರ್ ಪ್ಯಾಕೇಜಸ್ ಏನಿದೆ ಅದ್ರಲ್ಲಿ ನಾನು ಇನ್ಸ್ಟಾಲ್ ಮಾಡಿರ್ತೀನಿ. ಹಂಗಾಗಿ ಇದು ಡೈರೆಕ್ಟ್ ಆಗಿ ನಾನು ಯಾವುದೇ ಅಪ್ಲಿಕೇಶನ್ ಆದ್ರೂ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಸಪರೇಟ್ ಆಗಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ತುಂಬಾ ಕಂಪ್ನೀಸ್ ಅವರು ಎಕ್ಸೆಲ್ ಗೆ ಜಾಸ್ತಿ ಯೂಸ್ ಮಾಡ್ತಾರೆ, ಯಾಕಂದ್ರೆ ನಾನು ರಿಪೋರ್ಟಿಂಗ್ಸ್, ಆಟೋಮೇಶನ್ಸ್ ಎಲ್ಲ ತುಂಬಾ ಎಕ್ಸೆಲ್ ಅಲ್ಲೇ ಯೂಸ್ ಮಾಡ್ತಿರ್ತೀನಿ. ಹಂಗಾಗಿ ಇದನ್ನ ನಾವು ಎಕ್ಸೆಲ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಬಟ್ ತುಂಬಾ ಜನ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅಡ್ವಾನ್ಸ್ ಎಕ್ಸೆಲ್ ಅಂದ್ರೆ VBA ಅಂತ. ಅಡ್ವಾನ್ಸ್ ಎಕ್ಸೆಲ್ ಬೇರೆ, VBA ಬೇರೆ. VBA ಎಕ್ಸೆಲ್ ಮಾತ್ರ ಅಲ್ಲ, ಎಲ್ಲಾ ಅಪ್ಲಿಕೇಶನ್ಸ್ ಅಲ್ಲೂ ಯೂಸ್ ಮಾಡ್ಕೋಬಹುದು. ರೈಟ್. ನೆಕ್ಸ್ಟ್ ಒಂದು
VBA ಏನಕ್ಕೆ ಯೂಸ್ ಮಾಡ್ತೀವಿ? VBA ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಕೆಲವೊಂದು ಪ್ರಾಸೆಸ್ ಮ್ಯಾನ್ಯಲ್ ಆಗಿ ಮಾಡ್ತಿರ್ತೀನಿ. ಅಂದ್ರೆ ಒಂದು 100 ಫೈಲ್ಸ್ ಇರುತ್ತೆ, ಅದರಲ್ಲಿರೋ ಡೇಟಾ ತಗೊಂಡು ನಾನು ಏನ್ ಮಾಡ್ತೀನಿ, ಇನ್ನೊಂದು ಎಕ್ಸೆಲ್ ಫೈಲಲ್ಲಿ ಪೇಸ್ಟ್ ಮಾಡ್ತೀನಿ. ಅಂದ್ರೆ ಒಂದ್ರ ಕೆಳಗೆ ಒಂದೊಂದು ಪೇಸ್ಟ್ ಮಾಡ್ತಾ ಹೋಗ್ತೀನಿ ಡೇಟಾನ. ಮ್ಯಾನ್ಯಲ್ ಆಗಿ ಮಾಡ್ತಾ ಹೋದಾಗ ಏನಾಗುತ್ತೆ, ತುಂಬಾ ಟೈಮ್ ಹಿಡಿಯುತ್ತೆ. ತುಂಬಾ ಟೈಮ್ ಹಿಡಿದ ಕೆಲವೊಂದು ಟೈಮ್ ಏನಾಗುತ್ತೆ, ನಾನು ಕಾಪಿ ಪೇಸ್ಟ್ ಮಾಡ್ಬೇಕಾದ್ರೆ ಡೇಟಾನ ತಪ್ಪಾಗೂ ಪೇಸ್ಟ್ ಮಾಡ್ಬಿಡ್ಬೋದು, ಅಥವಾ ಡೇಟಾ ರೀಪ್ಲೇಸ್ ಮಾಡ್ಬಿಡ್ಬೋದು, ಅಥವಾ ಬೇರೆ ಜಾಗದಲ್ಲಿ ಪೇಸ್ಟ್ ಮಾಡ್ಬಿಡ್ಬೋದು. ಸೊ ಈ ತರದೆಲ್ಲ ಮಿಸ್ಟೇಕ್ಸ್ ಆಗುತ್ತೆ. ಅದೇ ನಾನು ಪ್ರೋಗ್ರಾಮಿಂಗ್ ಬರೆದ್ರೆ ಆ ಪ್ರಾಸೆಸ್ ಆಟೋಮೆಟಿಕ್ ಆಗಿ ಅದೇ ತರ ಹೋಗ್ತಾ ಇರುತ್ತೆ. ಈಗ 100 ಫೈಲ್ಸ್ ನಾನು ಡೇಟಾ ತಗೊಂಡು ಒಂದು ಶೀಟ್ಗೆ ಹಾಕ್ಬೇಕು ಅಂದ್ರೆ, ನಾನು ಪ್ರೋಗ್ರಾಮ್ ಬರೆದ್ರೆ ಆ 100 ಫೈಲ್ಸ್ ಡೇಟಾ ಏನಾಗುತ್ತೆ, ವಿತ್ ಇನ್ ಫ್ಯೂ ಮಿನಿಟ್ಸ್, ಅಂದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅದು ಕಾಪಿ ಮಾಡಿ ಪೇಸ್ಟ್ ಮಾಡುತ್ತೆ. ಸೊ ಈ ತರ ನಾನು ಎಲ್ಲಿ ಮ್ಯಾನ್ಯಲ್ ಆಗಿ ತುಂಬಾ ಕೆಲಸ ಮಾಡ್ತಿರ್ತೀನಿ ಅಂದ್ರೆ, ಯಾವ್ದಾನ ಒಂದು ಡೇಟಾ ತಗೊಂಡು ಕಾಪಿ ಪೇಸ್ಟ್ ಮಾಡೋದು, ಅಥವಾ ಯಾವ್ದಾನ ಒಂದು ಪ್ರಾಸೆಸ್ ನಾನು ಎಷ್ಟೊಂದು ಮೇಲ್ಸ್ ಕಳಿಸ್ಬೇಕು ಔಟ್ಲುಕ್ ಅಲ್ಲಿ, ಅಥವಾ ಯಾವ್ದೋ ಒಂದು ಪ್ರಾಸೆಸ್ ಅಲ್ಲಿ ಬೇರೆ ಬೇರೆ ಸೈಟ್ಸ್ ಇಂದ ನಾನು ಡೇಟಾ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಈ ತರದ್ದೆಲ್ಲ ನಾನು VB ಯೂಸ್ ಮಾಡಿ ಮಾಡಬಹುದು. ಅವಾಗ ನನಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಯಾವಾಗ ಇದನ್ನ ಯೂಸ್ ಮಾಡ್ತೀನಿ? ಅದೇ ನಿಮ್ಗೆ ಆಟೋಮೇಶನ್ ಮಾಡ್ಬೇಕಾದ್ರೆ, ಒಂದು ಪ್ರಾಸೆಸ್ನ ನಾನು ಆಟೋಮೇಟ್ ಮಾಡಬೇಕು ಅಂದ್ರೆ, ಎಷ್ಟೊಂದು ಕೆಲಸ ನಾನು ಮ್ಯಾನ್ಯಲ್ ಆಗಿ ಮಾಡಬೇಕು ಅಂದಾಗ, ಸೊ ಈ ತರ ಒಂದು ಪ್ರಾಸೆಸ್ ಇದ್ದಾಗ ನಾನು ಈ VBA ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಬಂದು ಹಿಸ್ಟ್ರಿ. ಇದು ನಾನು ನಿಮ್ಗೆ ಸ್ಲೈಡ್ ಕೊಡ್ತೀನಿ, ಇದು ನೀವು ನೋಡ್ಕೊಳ್ಳಿ. ಈ ಹಿಸ್ಟ್ರಿ ಅಂದ್ರೆ ನಿಮ್ಗೆ VBA ಯಾವ ತರ ಬಂತು ಅಂತ ಹೇಳಿ. ಬಟ್ ನಿಮ್ಗೆ ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ನಾನು ಹೇಳ್ತೀನಿ ನಿಮ್ಗೆ. ಸೊ ಇದರಲ್ಲಿ ತುಂಬಾ ಅಡ್ವಾಂಟೇಜಸ್ ಆಕ್ಚುಲಿ ಇದೆ. ಯಾಕೆಂದ್ರೆ ಒಂದು, ನಿಮಗೆ ಟೈಮ್ ಸೇವ್ ಆಗುತ್ತೆ. ಟೈಮ್ ಹೆಂಗ್ ಸೇವ್ ಆಗುತ್ತೆ ಅಂದ್ರೆ, ನಾನು ಒಂದು ಪ್ರೋಗ್ರಾಮ್ ಬರೆದಾಗ, ಅಂದ್ರೆ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದಾಗ, ಅಥವಾ ಒಂದು ಮ್ಯಾಕ್ರೋ ಬರೆದಾಗ ಎಷ್ಟೋ ಮ್ಯಾನ್ಯಲ್ ಪ್ರೊಸೆಸ್ ಏನಾಗುತ್ತೆ, ತುಂಬಾ ಫಾಸ್ಟ್ ಆಗುತ್ತೆ. ಯಾಕಂದ್ರೆ ಅದು ನಾನು 100 ಫೈಲ್ಸ್ ಕಾಪಿ ಮಾಡಬೇಕು ಅಂದ್ರೆ ಫಸ್ಟ್ 10 ಫೈಲ್ಸ್ ನಾನು ಬೇಗ ಮಾಡ್ತೀನಿ, ಮತ್ತೆ ಹೋಗ್ತಾ 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 ಸ್ಪೀಡ್ ಕಮ್ಮಿ ಆಗುತ್ತೆ. ಬಟ್ ಅದೇ ನಾನು ಪ್ರೋಗ್ರಾಮ್ ಬರೆದಾಗ ಆ 100 ಫೈಲ್ಸ್ ಒಂದೇ ಸ್ಪೀಡಲ್ಲಿ ಕಾಪಿ ಪೇಸ್ಟ್ ಆಗುತ್ತೆ. ಆವಾಗ ನನಗೆ ಟೈಮ್ ಸೇವ್ ಆಗುತ್ತೆ. ಇನ್ನೊಂದು ಅಕ್ಯುರಸಿ. ಅಕ್ಯುರಸಿ ಅಂದ್ರೆ ಕ್ಲಾರಿಟಿ. ನನಗೆ ಕಂಪ್ಲೀಟ್ ಅದು ನೀಟಾಗಿ ಕಾಪಿ ಆಗುತ್ತೆ ವಿತೌಟ್ ಎನಿ ಎರರ್ಸ್. ಅಂದ್ರೆ ನನ್ಗೆ ಯಾವ್ದು ಎರರ್ಸ್ ಬರಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ನಾನು ಕಾಪಿ ಪೇಸ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ಬಿಡ್ಬೋದು. ಆ ಮಿಸ್ಟೇಕ್ಸ್ ಇಂದ ಏನಾಗುತ್ತೆ, ರಿಪೋರ್ಟ್ಸೇ ತಪ್ಪು ಬರ್ಬೋದು, ಅಥವಾ ಅದರಿಂದ ಬೇರೆ ಯಾವುದೋ ಒಂದು ಪ್ರೊಸೆಸ್ ಆಗ್ತಿರುತ್ತೆ, ಅಲ್ಲಿ ನನಗೆ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡುತ್ತೆ. ಡಿಸ್ಅಡ್ವಾಂಟೇಜಸ್ ಅಂದ್ರೆ ತುಂಬಾ ಕಮ್ಮಿ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಆದ್ರೂ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಇದರಲ್ಲಿ. ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ, ಫಸ್ಟ್ ನನಗೆ ಆ ಪ್ರೋಗ್ರಾಮಿಂಗ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ ನನಗೆ ಅದನ್ನ ಆ ಮ್ಯಾಕ್ರೋ ಮಾಡ್ಕೊಡೋದಕ್ಕೆ ಅವ್ರು ತುಂಬಾ ಟೈಮ್ ತಗೋಬಹುದು. ಅಥವಾ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ, ನನಗೆ ಒಂದು ಲೇಔಟ್ ಇರುತ್ತೆ, 6 ಕಾಲಮ್ ಇರುತ್ತೆ. 6 ಕಾಲಮ್ ಅಲ್ಲಿ ನಾನು ಪ್ರಾಸೆಸ್ ರೆಡಿ ಮಾಡ್ಕೊಂಡಿರ್ತೀನಿ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ಕಾಲಮ್ ಚೇಂಜ್ ಆಗುತ್ತೆ, 8 ಕಾಲಮ್ಸ್ ಆಗುತ್ತೆ. ಆವಾಗ ಮತ್ತೆ ನಾನು ಪ್ರೋಗ್ರಾಮ್ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಈ ತರದೆಲ್ಲ ಸಿಚುವೇಶನ್ಸ್ ಅಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ಸ್ ಆಗ್ಬೋದು. ಆದ್ರೂ ನನಗೆ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ, ನನಗೆ ತುಂಬಾ ಕೆಲಸ ನಾನು ಏನ್ ಮ್ಯಾನ್ಯಲ್ ಆಗಿ ಮಾಡ್ತೀನಿ ಅದನ್ನ ಆಟೋಮೇಟ್ ಮಾಡ್ಕೋಬಹುದು. ಮತ್ತೆ ಅಕ್ಯುರಸಿ ಅಂದ್ರೆ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಮತ್ತೆ ನನಗೆ ಸ್ಪೀಡ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಂಗಾಗಿ ಈ VBA ಏನಿದೆ, ಇದನ್ನ ತುಂಬಾ ಕಂಪ್ನೀಸ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಪ್ರಾಸೆಸ್ ಬೇಗ ಆಗ್ಬೇಕು, ಮತ್ತೆ ನಿಮಗೆ ಕೆಲಸ ಬೇಗ ಆಗ್ಬೇಕು, ವಿತ್ ನೋ ಎರರ್ಸ್ ಅಥವಾ ಲಿಮಿಟೆಡ್ ಎರರ್ಸ್ ಅಲ್ಲಿ. ಓಕೆ, ಸೊ ಇದು ಬಂದು ಫಸ್ಟ್ ಇಂಟ್ರೊಡಕ್ಷನ್. ಅಂದ್ರೆ VBA ಅಂದ್ರೆ ಏನು, ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಯಾಕೆ ಯೂಸ್ ಮಾಡ್ತೀವಿ, ಯಾವಾಗ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ VB ಎಡಿಟರ್ ಅಂತ ಹೇಳಿ. ಇದನ್ನ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಬಟ್ ನಿಮ್ಗೆ ಈ ಸ್ಲೈಡ್ಸ್ ಇದೆಲ್ಲ ನಿಮ್ಗೆ ನಾನು ಕೊಡ್ತೀನಿ, ಬೇಕಿದ್ರೆ ನೀವು ರೆಫರೆನ್ಸ್ ಇಟ್ಕೊಳ್ಳಿ. ನಾನು ಕ್ವಿಕ್ ಆಗಿ ನಿಮ್ಗೆ ಏನಿದೆ ಅಂತ ತೋರಿಸ್ತೀನಿ. ಮತ್ತೆ ನಾನು ಏನ್ ಮಾಡ್ತೀನಿ, ನಿಮ್ಗೆ ಎಕ್ಸೆಲ್ ಫೈಲ್ ಓಪನ್ ಮಾಡಿ ಅಲ್ಲಿಂದ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಈ ಕಂಪ್ಲೀಟ್ ಎಡಿಟರ್ ಏನಿದೆ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. VBE ಅಥವಾ VB ಎಡಿಟರ್ ಅಂತ ಏನ್ ಕರಿತೀವಿ, ಇದು ಬಂದು ಒಂದು ಎಡಿಟರ್. ನಾನು ಇಲ್ಲಿ ಪ್ರೋಗ್ರಾಮ್ ಬರೀತೀನಲ್ಲ ಮೈಕ್ರೋಸ್, ಅದೊಂದು ಎಡಿಟರ್. ಇದು ನಾನ್ ನಿಮ್ಗೆ ಇದು ಎಲ್ಲಿರುತ್ತೆ, ಹೇಗೆ ಯೂಸ್ ಮಾಡಬೇಕು, ಏನೇನೆಲ್ಲ ಇದರಲ್ಲಿ ನಾನು ಕಲ್ತ್ಕೋಬೇಕು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಸ್ಲೈಡ್ಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಬೇಕಿದ್ರೆ ಇದನ್ನ ಕಂಪ್ಲೀಟ್ ನೀವು ರೆಫರ್ ಮಾಡ್ಕೊಳ್ಳಿ. ಬಟ್ ಇದ್ರಲ್ಲಿ ಏನಿದೆ ಸ್ಲೈಡ್ಸ್ ಎಲ್ಲದು ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಪ್ರತಿ ಸರಿ ನಾನು ಸ್ಲೈಡ್ಸ್ ನ ತೋರ್ಸಕ್ ಹೋಗಲ್ಲ ನಿಮ್ಗೆ, ಯಾಕಂದ್ರೆ ನೀವು ಕಲಿಬೇಕಾಗಿರೋದು
ಪ್ರಾಕ್ಟಿಕಲ್ ಆಗಿ, ಯಾಕಂದ್ರೆ ಇದು ಥಿಯರಿ ಜಾಸ್ತಿ ಇರಲ್ಲ, ನಿಮ್ಗೆ ಕಂಪ್ಲೀಟ್ ಪ್ರಾಕ್ಟಿಕಲ್ಸ್ ಕಲ್ತ್ರನೆ ನಿಮ್ಗೆ ಯೂಸ್ ಆಗೋದು. ಇಲ್ಲ ಅಂದ್ರೆ ನೀವು ಬರೀ ಥಿಯರಿ ಓದ್ಕೊಂಡು ಹೋದ್ರೆ ನಿಮ್ಗೆ ಪ್ರೋಗ್ರಾಮ್ ಮಾಡಕ್ ಆಗಲ್ಲ. ಓಕೆನಾ? ಸೊ ಇದೆಲ್ಲ ಏನಿದೆ ಇದರಲ್ಲಿ, ನಾನು ಇದನ್ನ ನಿಮ್ಗೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಇಲ್ಲೊಂದು ಎಕ್ಸೆಲ್ ಶೀಟ್ ಇದೆ. ಸೊ VB ಎಡಿಟರ್. ಸೊ ಈ VB ಎಡಿಟರ್ ಹೋಗಕ್ಕೆ ನಾನು ಎಲ್ಲಿ ಹೋಗ್ಬೇಕು? ಇದು ಫ್ರಂಟ್ ಎಂಡ್ ಅಂತ ಕರಿತೀವಿ. ಈ ಫ್ರಂಟ್ ಎಂಡ್ ಅಲ್ಲಿ ಏನಿದೆ, ನನಗೆ ಎಕ್ಸೆಲ್ ಇದರಲ್ಲಿ ನಾನು ಫಾರ್ಮುಲಾಸು ಡೇಟಾಸು ಎಲ್ಲ ಇದರಲ್ಲಿ ಹಾಕ್ತೀನಿ. ಬಟ್ ನನಗೆ ಪ್ರೋಗ್ರಾಮ್ ಬರೀಬೇಕು ಅಂದ್ರೆ ಮ್ಯಾಕ್ರೋಸ್ ಬರೀಬೇಕು. ಸೊ ಅದಕ್ಕೆ ಹೇಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು? ಅದು ಬಂದು ಒಂದು VBE ಅಥವಾ VB ಎಡಿಟರ್ ಅಂತ ಕರಿತೀವಿ. ಅಲ್ಲಿ ನಾನು ಪ್ರೋಗ್ರಾಮ್ಸ್ ಬರೀಬಹುದು. ಬಟ್ ಅದು ಎಲ್ಲಿದೆ ಅದು? ಅದನ್ನ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಇಲ್ಲಿ ಡೆವಲಪರ್ ಅಂತ ಇರುತ್ತೆ. ಈ ಡೆವಲಪರ್ ಟ್ಯಾಬ್ ಏನಿದೆ, ಇದು ನನಗೆ ಪ್ರೋಗ್ರಾಮ್ಸ್ ಅಥವಾ ಮ್ಯಾಕ್ರೋಸ್ ಬರೆಯಕ್ಕೆ ಯೂಸ್ ಆಗುತ್ತೆ. ಕೆಲವು ಟೈಮ್ ನನಗೆ ಡೆವಲಪರ್ ಟ್ಯಾಬ್ ಇರಲ್ಲ. ಸೊ ಅವಾಗ ನಾನು ಏನ್ ಮಾಡ್ತೀನಿ, ಫೈಲ್, ಆಪ್ಷನ್ಸ್, ಮತ್ತೆ ಅಡ್ವಾನ್ಸ್ಡ್, ಕಸ್ಟಮ್ ರಿಪನ್, ಮತ್ತಿಲ್ಲಿ ಡೆವಲಪರ್ ಅಂತ ಇರುತ್ತೆ. ಇಲ್ಲಿ ಈ ಡೆವಲಪರ್ ನಾನು ಓಕೆ ಅಂತ ಮಾಡ್ತೀನಿ. ಅವಾಗ ನನಗಿಲ್ಲಿ ಈ ಟ್ಯಾಬ್ ಬರುತ್ತೆ. ಸೊ ಇಲ್ಲಿ ನಾನು ವಿಜುವಲ್ ಬೇಸಿಕ್ ಅಂತಿದೆ, ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಇಲ್ಲೊಂದು ಸಪರೇಟ್ ವಿಂಡೋ ಹೋಗ್ತೀನಿ. ಅಥವಾ ಇಲ್ಲೊಂದು ಶೀಟ್ ಇರುತ್ತೆ, ರೈಟ್ ಕ್ಲಿಕ್ ವ್ಯೂ ಕೋಡ್ ಅಂತ ಇರುತ್ತೆ. ಇಲ್ಲಿಂದ ಕೂಡ ನಾನು ಹೋಗ್ತೀನಿ. ಇಲ್ಲ ಅಂದ್ರೆ ಯೂಶಲಿ ಪ್ರೋಗ್ರಾಮರ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ, ಅಥವಾ ಯಾರು ಮ್ಯಾಕ್ರೋಸ್ ಬರೀತಾರೆ, ಯಾರು ತುಂಬಾ ಫಾಸ್ಟ್ ಆಗಿ ಅಂದ್ರೆ ಕ್ವಿಕ್ ಆಗಿ VB ಎಡಿಟರ್ಗೆ ಹೋಗ್ಬೇಕು ಅಂದ್ರೆ ಶಾರ್ಟ್ಕಟ್ ಕೀ ಇದೆ, ಅದಕ್ಕೆ Alt ಪ್ಲಸ್ F11. ಸೊ Alt ಪ್ಲಸ್ F11. Alt F11 ಮಾಡಿದ್ರೆ ನಾನು VB ಎಡಿಟರ್ಗೆ ಹೋಗ್ತೀನಿ. ಇಲ್ಲ ನನಗೆ ಶಾರ್ಟ್ಕಟ್ ಕೀ ಬೇಡ ಅಂದ್ರೆ ನೀವು ಈ ತರ ಯೂಸ್ ಮಾಡ್ಕೋಬಹುದು. ಬಟ್ ಈ ಶಾರ್ಟ್ಕಟ್ ಕೀ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ Alt F11 ಮಾಡಿದ್ರೆ ನಾನಿಲ್ಲಿ VB ಎಡಿಟರ್ಗೆ ಬರ್ತೀನಿ. ಇದನ್ನೆಲ್ಲ ಕ್ಲೋಸ್ ಮಾಡ್ತೀನಿ. ನೋಡಿ, ಇದು VB ಎಡಿಟರ್ ಅಂತ ಹೇಳಿ, ಅಥವಾ VBE ಅಂತ ಕರೀತಾರೆ. ಈ VB ಎಡಿಟರ್ ಅಲ್ಲಿ ನಿಮ್ಗೆ ಮ್ಯಾಕ್ರೋಸ್ ಅಥವಾ ಪ್ರೋಗ್ರಾಮ್ಸ್ ಬರೀಬಹುದು. ಬಟ್ ಇಲ್ಲಿ ನನಗೆ ಕಂಪ್ಲೀಟ್ ಬ್ಲಾಂಕ್ ಇದೆ, ಏನು ವಿಂಡೋಸ್ ಇಲ್ಲ, ಏನು ಇಲ್ಲ, ಎಲ್ಲಿ ಬರೀಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಾ ಏನ್ ಮಾಡ್ತೀನಿ, ನಿಮ್ಗೆ ಇಲ್ಲಿಂದ ಯಾವ ತರ ನಾನು ಸ್ಟಾರ್ಟ್ ಮಾಡ್ಕೋಬೇಕು, ಏನೆಲ್ಲ ನಾನು ಕಲ್ತಿರ್ಬೇಕು ಈ VB ಎಡಿಟರ್ ಅಲ್ಲಿ ಪ್ರೋಗ್ರಾಮ್ಸ್ ಬರೆಯಕ್ಕೆ ಅಂತ ನಾನು ಕಲಿಸ್ತೀನಿ. ಫಸ್ಟ್ ನೀವು VB ಎಡಿಟರ್ಗೆ ಹೋಗಿದ ತಕ್ಷಣ ನನಗೆ ಇಲ್ಲಿ ಏನು ವಿಂಡೋಸ್ ಇಲ್ಲ ಅಂತ ಹೇಳಿದ್ರೆ, VB ಎಡಿಟರ್ ಅಲ್ಲಿ ನೀವು ಪ್ರೋಗ್ರಾಮ್ಸ್ ಬರೆಯಕ್ಕೆ 3 ಮೇನ್ ವಿಂಡೋಸ್ ಅಂದ್ರೆ 3 ವಿಂಡೋಸ್ ಇದೆ. ಆ 3 ವಿಂಡೋಸ್ ನೀವು ಕಂಪಲ್ಸರಿ ತಿಳ್ಕೋಬೇಕು. ಯಾವ್ದಾದ ಮೇನ್ ವಿಂಡೋಸ್ ಇದ್ರಲ್ಲಿ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಪ್ರೆಸೆಂಟೇಶನ್ ಅಲ್ಲಿ. ನೀವು ಇಲ್ಲಿ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ಆ ವಿಂಡೋಸ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ ನಿಮಗೆ. ಸೊ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇಲ್ಲಿ ಇದೆಲ್ಲ ಇದು ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್, ಪ್ರಾಪರ್ಟಿ ವಿಂಡೋ, ಕೋಡ್ ವಿಂಡೋ, ಇದೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದೇ ತರ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ 3 ವಿಂಡೋ ಯಾವುದು? ಇಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್, ಪ್ರಾಪರ್ಟಿ ವಿಂಡೋ ಮತ್ತೆ ಕೋಡ್ ವಿಂಡೋ, ಈ 3 ವಿಂಡೋ ನನಗೆ ಇಂಪಾರ್ಟೆಂಟ್. ಮತ್ತೆ ಹೇಳ್ತೀನಿ, ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್, ಪ್ರಾಪರ್ಟಿ ವಿಂಡೋ ಮತ್ತೆ ಕೋಡ್ ವಿಂಡೋ. ಇಲ್ಲೂ ಕೂಡ ಶಾರ್ಟ್ಕಟ್ ಕೀಸ್ ಇದೆ. ನಿಮಗೆ ಶಾರ್ಟ್ಕಟ್ ಕೀಸ್ ಅಕಸ್ಮಾತ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ನನಗೆ ಗೊತ್ತಿಲ್ಲ ಅಂದ್ರೆ ವ್ಯೂಗೆ ಹೋಗಿ, ಇಲ್ಲಿ ನೋಡಿ, ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ Ctrl+R, ಪ್ರಾಪರ್ಟಿ ವಿಂಡೋ F4, ಕೋಡ್ ವಿಂಡೋ F7. ಇದನ್ನು Ctrl+R ಅಂತ ಮಾಡಿದ್ರೆ ನನಗೆ ಈ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಅಂತ ಏನಿದೆ ಈ ವಿಂಡೋ ಬರುತ್ತೆ. ಈ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಯಾವ ತರ ಅಂದ್ರೆ, ಇದು ವಿಂಡೋಸ್ ಎಕ್ಸ್ಪ್ಲೋರರ್ ತರ. ಇದನ್ನು ವಿಂಡೋಸ್ ಎಕ್ಸ್ಪ್ಲೋರರ್ ಓಪನ್ ಮಾಡಿದ್ರೆ ನನಗೆ ಅದರಲ್ಲಿ ಫೋಲ್ಡರ್ಸ್ ಇರುತ್ತೆ, ಸಬ್ ಫೋಲ್ಡರ್ಸ್ ಇರುತ್ತೆ, ಮತ್ತು ಅದರಲ್ಲಿ ಫೈಲ್ಸ್ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ನನಗೆ ಇದೊಂದು ವರ್ಕ್ ಬುಕ್ ಅಂತ ಇರುತ್ತೆ, ಇದಕ್ಕೆ ನಾವು ಪ್ರಾಜೆಕ್ಟ್ ಅಂತ ಕರಿತೀವಿ. ನನಗೇನು ಇಲ್ಲಿ ವರ್ಕ್ ಬುಕ್ ಇದೆ, ಇದು ಇಲ್ಲಿ ನನಗೆ ಪ್ರಾಜೆಕ್ಟ್ ಅಂತ ತೋರಿಸುತ್ತೆ. ಈ ಪ್ರಾಜೆಕ್ಟ್ ಅಲ್ಲಿ ನನಗೆ ತುಂಬಾ ಆಬ್ಜೆಕ್ಟ್ಸ್ ಇರುತ್ತೆ.
ಇಲ್ಲಿ ನನಗೆ ಇವಾಗ ಎಕ್ಸೆಲ್ ಆಬ್ಜೆಕ್ಟ್ಸ್ ಅಂತಿದೆ. ನಾನು ಇನ್ನು ಮತ್ತೆ ಬೇರೆ ಆಬ್ಜೆಕ್ಟ್ಸ್ ನ ಇನ್ಸ್ಟಾಲ್ ಮಾಡ್ಕೋಬಹುದು, ಅದ್ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಈ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಏನಿರುತ್ತೆ ಅಂದ್ರೆ ನನಗೆ ಇಲ್ಲಿ ಕಂಪ್ಲೀಟ್ ಆಬ್ಜೆಕ್ಟ್ಸ್ ಇರುತ್ತೆ. ಸೊ ಈ ಆಬ್ಜೆಕ್ಟ್ಸ್ ನನಗೆ ಇಲ್ಲಿ ಇನ್ನೂ ಕೆಲವೊಂದು ಆಬ್ಜೆಕ್ಟ್ಸ್ ನಾನು ಆಡ್ ಮಾಡ್ತಾ ಹೋಗ್ಬೋದು. ರೈಟ್, ನೆಕ್ಸ್ಟ್ ವಿಂಡೋ ಪ್ರಾಪರ್ಟಿ ವಿಂಡೋ. ಈ ಪ್ರಾಪರ್ಟಿ ವಿಂಡೋ ಇಲ್ಲಿ ಇದೇನ್ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ಆಬ್ಜೆಕ್ಟ್ಸ್ಗೂ ಒಂದು ಪ್ರಾಪರ್ಟೀಸ್ ಇರುತ್ತೆ. ನಾವು ಯಾವುದೇ ಆಬ್ಜೆಕ್ಟ್ ತಗೊಂಡ್ರು ಅದಕ್ಕೆ ಅದರದ್ದೇ ಆದ ಪ್ರಾಪರ್ಟೀಸ್ ಇರುತ್ತೆ. ಈಗ ನಾನು ಲ್ಯಾಪ್ಟಾಪ್ ತಗೋತೀನಿ, ಆ ಲ್ಯಾಪ್ಟಾಪ್ಗೆ ಅದರದ್ದೇ ಆದ ಪ್ರಾಪರ್ಟೀಸ್ ಇರುತ್ತೆ, ಅದು ಒಂದು ಆಬ್ಜೆಕ್ಟ್. ಮೊಬೈಲ್ ತಗೋತೀನಿ, ಅದಕ್ಕೆ ಅದರದ್ದೇ ಆದ ಪ್ರಾಪರ್ಟೀಸ್ ಇರುತ್ತೆ, ಸೊ ಅದು ಒಂದು ಆಬ್ಜೆಕ್ಟ್. ನಾನು ಲ್ಯಾಪ್ಟಾಪ್ ತಗೊಂಡಾಗ ಅದಕ್ಕೆ ಒಂದು ಕೀಬೋರ್ಡ್ ಇರುತ್ತೆ, ಮತ್ತೆ ಅದಕ್ಕೊಂದು ಸ್ಕ್ರೀನ್ ಇರುತ್ತೆ, ಅದು ಮತ್ತೆ 11 ಇಂಚು 14 ಇಂಚು 15 ಇಂಚು 20 ಇಂಚು 17 ಇಂಚು ಆ ತರ ಇರುತ್ತೆ. ಅದೇ ರೀತಿ ಮೊಬೈಲಲ್ಲಿ ಕೂಡ ಕೀಪ್ಯಾಡ್ ಇರುತ್ತೆ, ಅದು ಅಷ್ಟೇ ನಿಮಗೆ 4.5 ಇಂಚು 5 ಇಂಚು 5.5 ಇಂಚು ಈ ತರ ಇರುತ್ತೆ. ಅದರ ಪ್ಯಾನಲ್ಲೇ ಸಪರೇಟ್ ಕಲರ್ಸ್ ಇರುತ್ತೆ, ಮೊಬೈಲ್ ಪ್ಯಾನಲ್ಲೇ ಸಪರೇಟ್ ಕಲರ್ಸ್ ಇರುತ್ತೆ. ಆ ತರ ಪ್ರತಿಯೊಂದು ಆಬ್ಜೆಕ್ಟ್ಗೂ ಒಂದೊಂದು ಪ್ರಾಪರ್ಟೀಸ್ ಅಂತ ಇರುತ್ತೆ. ನಾನು ಆ ಪ್ರಾಪರ್ಟೀಸ್ ನ ಚೇಂಜ್ ಮಾಡ್ಬೋದು. ಅದೇ ರೀತಿ ನನಗೆ MS ಆಫೀಸ್ ಅಪ್ಲಿಕೇಶನ್ಸ್ ಅಲ್ಲೂ ಈ ಆಬ್ಜೆಕ್ಟ್ಸ್ ಏನಿದಾವೆ ಇದ್ರದ್ದು ಪ್ರಾಪರ್ಟೀಸ್ ನಾನು ಚೇಂಜ್ ಮಾಡ್ಬೋದು. ಆ ಪ್ರಾಪರ್ಟೀಸ್ ಎಡಿಟ್ ಮಾಡಕ್ಕೆ ನನಗೆ ಇಲ್ಲಿ ಪ್ರಾಪರ್ಟಿ ವಿಂಡೋ ಇರುತ್ತೆ. ಪ್ರತಿಯೊಂದು ಆಬ್ಜೆಕ್ಟ್ಗೂ ಅದರದ್ದೇ ಆದ ಪ್ರಾಪರ್ಟೀಸ್ ಇರುತ್ತೆ. ಈಗ ಇದು ಶೀಟ್ 1 ಅಂತಿದೆ, ಇದೇ ಒಂದು ಆಬ್ಜೆಕ್ಟ್, ಇದಕ್ಕೆ ಅದರದ್ದೇ ಆದ ಪ್ರಾಪರ್ಟೀಸ್ ಇರುತ್ತೆ. ದಿಸ್ ವರ್ಕ್ ಬುಕ್ ಅಂತ ಕ್ಲಿಕ್ ಮಾಡ್ತೀನಿ, ಇದಕ್ಕೆ ಅದರದ್ದೇ ಆದ ಪ್ರಾಪರ್ಟೀಸ್ ಇದೆ. ನಾನು ಇಲ್ಲಿ ಕೆಲವೊಂದು ಇನ್ನೂ ಆಬ್ಜೆಕ್ಟ್ಸ್ ಇನ್ಸ್ಟಾಲ್ ಮಾಡ್ತೀನಿ, ಆಗ ಅದರದ್ದೇ ಆದ ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ. ಸೊ ಈ ಪ್ರಾಪರ್ಟಿ ವಿಂಡೋ ಏನಿದೆ ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ನೆಕ್ಸ್ಟ್ ನಾನು ಪ್ರೋಗ್ರಾಮ್ ಬರೀಬೇಕಾದ್ರೆ ಇದರಲ್ಲಿರೋ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡು ನಾನು ಪ್ರೋಗ್ರಾಮ್ ಬರೀಬಹುದು, ಅಥವಾ ಇದ್ರಲ್ಲಿ ನಾನು ನೇಮ್ ಚೇಂಜ್ ಮಾಡಬೇಕು, ಅಥವಾ ಇಲ್ಲಿ ಯಾವುದೋ ಒಂದು ಪ್ರಾಪರ್ಟೀಸ್ ನಾನು ಚೇಂಜ್ ಮಾಡಬೇಕು. ಸೊ ಆ ತರ ನನಗೆ ಒಂದು ಆಬ್ಜೆಕ್ಟ್ ಪ್ರಾಪರ್ಟೀಸ್ ಏನಿದೆ ಅದನ್ನ ಯಾವ ರೀತಿ ಮಾಡಿಫೈ ಮಾಡಬೇಕು, ಏನ್ ಮಾಡಿಫೈ ಮಾಡಬೇಕು ಅಂತ ಅಲ್ಲಿ ಚೇಂಜ್ ಮಾಡಕ್ಕೆ ಪ್ರಾಪರ್ಟಿ ವಿಂಡೋ ಇರುತ್ತೆ. ನೆಕ್ಸ್ಟ್ ಬಂದು ಕೋಡ್ ವಿಂಡೋ. ಈ ಕೋಡ್ ವಿಂಡೋ ಬಂದು ನಾನು ಏನ್ ಮ್ಯಾಕ್ರೋಸ್ ಬರೀತೀನಲ್ಲ, ಪ್ರೋಗ್ರಾಮ್ ಬರೀತೀನಲ್ಲ, ಇದು ಒಂದು ಕೋಡ್ ವಿಂಡೋ. ನಾನಿಲ್ಲಿ ಕಂಪ್ಲೀಟ್ ಮ್ಯಾಕ್ರೋಸ್ ಏನಿದೆ ನಾನು ಈ ಕೋಡ್ ವಿಂಡೋದಲ್ಲೇ ಬರೆಯೋದು. ಈ ಕೋಡ್ ವಿಂಡೋಗೆ ನಾವು ಮಾಡ್ಯೂಲ್ ಅಂತ ಕೂಡ ಕರಿತೀವಿ. ಈ ತರ ಡಿಫ್ರೆಂಟ್ ಮಾಡ್ಯೂಲ್ಸ್ ಇರುತ್ತೆ, ಅದನ್ನ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೆ 3 ಮೇನ್ ವಿಂಡೋಸ್: ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್, ಪ್ರಾಪರ್ಟಿ ವಿಂಡೋ ಮತ್ತೆ ಕೋಡ್ ವಿಂಡೋ. ಈ 3 ವಿಂಡೋ ನಿಮ್ಗೆ ಸ್ಟಾರ್ಟಿಂಗ್ ಅಂದ್ರೆ ಗೊತ್ತಿರಬೇಕು ಪ್ರೋಗ್ರಾಮ್ ಬರೆಯೋಕೆ ಮುಂಚೆ. ಯಾಕಂದ್ರೆ ಈ 3 ವಿಂಡೋ ಇಂದನೇ ನನಗೆ ಕಂಪ್ಲೀಟ್ ಏನ್ ಪ್ರೋಗ್ರಾಮ್ ಇದೆ ಅದನ್ನ ಮಾಡ್ಬೋದು. ನೆಕ್ಸ್ಟ್ ತುಂಬಾ ಬೇರೆ ಬೇರೆ ವಿಂಡೋಸ್ ಇದಾವೆ, ಆ ಬೇರೆ ವಿಂಡೋಸ್ ನಾವು ಹೋಗ್ತಾ ಹೋಗ್ತಾ ಕಲಿಯೋಣ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಇಲ್ಲೇನೋ ಒಂದು ಇಮಿಡಿಯೇಟ್ ವಿಂಡೋ ಅಂತ ಇರುತ್ತೆ, ಅಥವಾ ಇಲ್ಲಿ ಆಬ್ಜೆಕ್ಟ್ ವಿಂಡೋ ಅಂತ ಇರುತ್ತೆ, ಆಬ್ಜೆಕ್ಟ್ ಬ್ರೌಸರ್ ಇರುತ್ತೆ. ಸೊ ಇದೆಲ್ಲ ಬಂದು ಬೇರೆ ಬೇರೆ ವಿಂಡೋಸ್. ಈ ವಿಂಡೋಸ್ ನ ನಾವು ಹೋಗ್ತಾ ಹೋಗ್ತಾ ಕಲಿಯೋಣ. ಬಟ್ ಇವಾಗ ನಮಗೆ ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಈ 3 ವಿಂಡೋ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಈ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಅಲ್ಲಿ ಕೆಲವೊಂದು ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿದೆ ನಾನು. ಅದಕ್ಕೆ ನಾವು ಮಾಡ್ಯೂಲ್ಸ್ ಕ್ರಿಯೇಟ್ ಮಾಡೋಣ. ಇಲ್ಲಿ ನಾನು F7 ಅಂತ ಪ್ರೆಸ್ ಮಾಡಿದಾಗ ನನಗಿಲ್ಲಿ ಈ ಮಾಡ್ಯೂಲ್ ಬಂತಿದೆ, ಇದು ಕೋಡ್ ವಿಂಡೋ. ಸೊ ಈ ತರ ನನಗೆ 5 ತರ ಮಾಡ್ಯೂಲ್ಸ್ ಇರುತ್ತೆ. ಈ 5 ಮಾಡ್ಯೂಲ್ಸ್ ಯಾವುದು, ಇದನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದು ಕೂಡ ಇಲ್ಲಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇರುತ್ತೆ ನಿಮ್ಗೆ, ಆಬ್ಜೆಕ್ಟ್ ಮಾಡ್ಯೂಲ್ಸ್. ಓಕೆ, ಸೊ ಇದಕ್ಕೆ ಹೋದ್ರೆ ನೀವು ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ನೀವು ಅದನ್ನ ನೋಡ್ಕೊಳ್ಳಿ. ಬಟ್ ನಾನು ನಿಮ್ಗೆ ಪ್ರಾಕ್ಟಿಕಲ್ಸ್ ಆಗಿ ಯಾವ ರೀತಿ ಅದನ್ನ ಕ್ರಿಯೇಟ್ ಮಾಡಬಹುದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ಇವಾಗ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಏನಿದೆಯಲ್ಲ, ಈ 5 ಮಾಡ್ಯೂಲ್ಸ್ ಅಥವಾ 5 ಮಾಡ್ಯೂಲ್ಸ್ ಏನಿದೆ ಅದನ್ನ ಕ್ರಿಯೇಟ್ ಮಾಡೋಣ. ಬಟ್ ಫಸ್ಟ್ ಇದು ಯಾವ್ದಾದ 5 ಮಾಡ್ಯೂಲ್ ಅಂತ ನಾವು ತಿಳ್ಕೊಳ್ಳೋಣ. ಆ 5 ಮಾಡ್ಯೂಲ್ ಬಂದು
ಮೊದಲನೇದು ಸ್ಟ್ಯಾಂಡರ್ಡ್ ಮಾಡ್ಯೂಲ್, ಎರಡನೇದು ಶೀಟ್ ಮಾಡ್ಯೂಲ್, ಇದನ್ನ ವರ್ಕ್ಶೀಟ್ ಅಂತಾನು ಕರಿಬಹುದು. ಮೂರನೇದು ವರ್ಕ್ ಬುಕ್ ಮಾಡ್ಯೂಲ್. ನೆಕ್ಸ್ಟ್ ಬಂದು ಯೂಸರ್ ಫಾರ್ಮ್ ಮಾಡ್ಯೂಲ್, ನೆಕ್ಸ್ಟ್ ಕ್ಲಾಸ್ ಮಾಡ್ಯೂಲ್. ಸೊ ಇದು 5 ಮಾಡ್ಯೂಲ್: ಸ್ಟ್ಯಾಂಡರ್ಡ್, ಶೀಟ್, ವರ್ಕ್ ಬುಕ್, ಯೂಸರ್ ಫಾರ್ಮ್, ಕ್ಲಾಸ್. ಇದು 5 ಡಿಫರೆಂಟ್ ಮಾಡ್ಯೂಲ್ಸ್. ಇಲ್ಲಿ ಇವಾಗ ಅದನ್ನ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಮೊದಲನೇದು ಸ್ಟ್ಯಾಂಡರ್ಡ್ ಮಾಡ್ಯೂಲ್. ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಕ್ರಿಯೇಟ್ ಮಾಡಕ್ಕೆ ರೈಟ್ ಕ್ಲಿಕ್, ಇನ್ಸರ್ಟ್, ಇಲ್ಲಿ ಮಾಡ್ಯೂಲ್ ಅಂತಿದೆ, ಇದು ಸ್ಟ್ಯಾಂಡರ್ಡ್ ಮಾಡ್ಯೂಲ್. ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಮಾಡ್ಯೂಲ್ ಕ್ರಿಯೇಟ್ ಆಗುತ್ತೆ. ಇದು ಸ್ಟ್ಯಾಂಡರ್ಡ್ ಮಾಡ್ಯೂಲ್. ಇನ್ಸರ್ಟ್, ಇಲ್ಲೂ ಮಾಡ್ಯೂಲ್ ಅಂತಿದೆ, ಇಲ್ಲೂ ಕ್ರಿಯೇಟ್ ಮಾಡಬಹುದು. ಇದು ಸ್ಟ್ಯಾಂಡರ್ಡ್ ಮಾಡ್ಯೂಲ್. ಅಥವಾ ಶಾರ್ಟ್ಕಟ್ ಕೀ ಆಲ್ಟ್ ಐ ಎಂ, ಈ ತರನು ಕ್ರಿಯೇಟ್ ಮಾಡಬಹುದು. ನೋಡಿ, ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3. ಶೀಟ್ 1, ಶೀಟ್ 2, ಶೀಟ್ 3 ತರ ಇದು ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4 ಅಂತ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ನಾನು 3 ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಕ್ರಿಯೇಟ್ ಮಾಡಿದೆ. ಒಂದು ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್, ಇಲ್ಲಿ ಮಾಡ್ಯೂಲ್ ಅಂತ ಕ್ಲಿಕ್ ಮಾಡಿದ್ರು ಬರುತ್ತೆ. ಇಲ್ಲ ಇನ್ಸರ್ಟ್ ಮಾಡ್ಯೂಲ್ ಅಂತ ಕೂಡ ಮಾಡಬಹುದು, ಇಲ್ಲೂ ಕೂಡ ಬರುತ್ತೆ. ಇಲ್ಲ ಅಂದ್ರೆ ನಾನು ಆಲ್ಟ್ ಐ ಎಂ ಟೈಪ್ ಮಾಡಿದ್ರು ನನಗೆ ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಮಾಡ್ಯೂಲ್. ಸೆಕೆಂಡ್ನೇದು ಶೀಟ್ ಮಾಡ್ಯೂಲ್. ಶೀಟ್ ಮಾಡ್ಯೂಲ್ ಬಂದು ಇಲ್ಲಿರುತ್ತೆ. ಈ ಶೀಟ್ 1 ಅಂತಿದೆಯಲ್ಲ, ಇದನ್ನ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ನನಗೊಂದು ಮಾಡ್ಯೂಲ್ ಬರುತ್ತೆ. ಇಲ್ಲಿ ಸ್ಪೆಸಿಫೈ ಮಾಡ್ತಾರೆ ಶೀಟ್ 1 ಕೋಡ್. ಇದು ಶೀಟ್ ಮಾಡ್ಯೂಲ್. ನಾನಿಲ್ಲಿ ಮತ್ತೆ ಇನ್ನೂ ಶೀಟ್ಸ್ ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಶೀಟ್ ಮಾಡ್ಯೂಲ್ಸ್ ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಹೆಂಗ್ ಮಾಡ್ಬೋದು? ನಾನು ಇಲ್ಲಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ. ಶೀಟ್ ಮಾಡ್ಯೂಲ್ಸ್ ನಾನು ಈ ಫ್ರಂಟ್ ಎಂಡ್ ಇಂದಾನೆ ಇನ್ಸರ್ಟ್ ಮಾಡಬೇಕು. ಈ ಶೀಟ್ 1 ಅಂತಿದೆ, ನಾನು ಇನ್ನೊಂದು ಕ್ಲಿಕ್ ಮಾಡ್ತೀನಿ, ಇದನ್ನು ಕ್ಲಿಕ್ ಮಾಡ್ತೀನಿ, ಇನ್ನೊಂದು ಕ್ಲಿಕ್ ಮಾಡ್ತೀನಿ, ಒಟ್ಟು 5 ಶೀಟ್ಸ್ ಕ್ಲಿಕ್ ಮಾಡ್ತೀನಿ. ಇವಾಗ ನಾನು ಬ್ಯಾಕ್ ಎಂಡ್ ಅಂದ್ರೆ ವಿಬಿ ಎಡಿಟರ್ಗೆ ಹೋದ್ರೆ ಶೀಟ್ 1, ಶೀಟ್ 2, ಶೀಟ್ 3, ಶೀಟ್ 4, ಶೀಟ್ 5 ನೋಡಿ, ಕ್ಲಿಕ್ ಮಾಡಿದ್ರೆ ನನಗೆ ಆ ಮಾಡ್ಯೂಲ್ಸ್ ಕ್ರಿಯೇಟ್ ಆಗುತ್ತೆ ಈ ರೀತಿ. ಇದು ಶೀಟ್ ಮಾಡ್ಯೂಲ್ಸ್. ನೆಕ್ಸ್ಟ್ ವರ್ಕ್ ಬುಕ್ ಮಾಡ್ಯೂಲ್. ಇಲ್ಲಿ ದಿಸ್ ವರ್ಕ್ ಬುಕ್ ಅಂತಿದೆ, ನಾನು ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಹೋದ್ರೆ ನನಗಿದು ವರ್ಕ್ ಬುಕ್, ಇದು ವರ್ಕ್ ಬುಕ್ ಮಾಡ್ಯೂಲ್. ಒಂದು ಪ್ರಾಜೆಕ್ಟ್ಗೆ ಒಂದೇ ವರ್ಕ್ ಬುಕ್ ಮಾಡ್ಯೂಲ್ ಇರುತ್ತೆ. ನಾನು ವರ್ಕ್ ಬುಕ್ ಮಾಡ್ಯೂಲ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇದು ಬೈ ಡಿಫಾಲ್ಟ್ ದಿಸ್ ವರ್ಕ್ ಬುಕ್ ಅಂತ ಇರುತ್ತೆ. ಅದನ್ನ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಈ ವರ್ಕ್ ಬುಕ್ ಬರುತ್ತೆ. ಫೈನ್. ನೆಕ್ಸ್ಟ್ ಒಂದು ಯೂಸರ್ ಫಾರ್ಮ್ ಮಾಡ್ಯೂಲ್. ಯೂಸರ್ ಫಾರ್ಮ್ ಮಾಡ್ಯೂಲ್ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್, ಯೂಸರ್ ಫಾರ್ಮ್ ಅಂತ ಕ್ಲಿಕ್ ಮಾಡಿದ್ರೆ ನನಗೊಂದು ಫಾರ್ಮ್ ಬರುತ್ತೆ. ಯೂಸರ್ ಫಾರ್ಮ್ ಮಾಡ್ಯೂಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇನ್ಪುಟ್ಸ್ ಅಂದ್ರೆ ನಾನು ಏನಾದರೂ ಒಂದು ಎಂಟರ್ ಮಾಡಬೇಕು, ಅವಾಗ ನಾನು ಯೂಸರ್ ಫಾರ್ಮ್ ತಗೋತೀನಿ. ಇದನ್ನ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಆ ಕೋಡ್ ವಿಂಡೋ ಬರುತ್ತೆ. ಇದು ಯೂಸರ್ ಫಾರ್ಮ್. ಇಲ್ಲಿ ಯೂಸರ್ ಫಾರ್ಮ್ 1 ಅಂತ ಕ್ರಿಯೇಟ್ ಆಯ್ತು. ಇಲ್ಲ ಅಂದ್ರೆ ಇನ್ಸರ್ಟ್ ಯೂಸರ್ ಫಾರ್ಮ್ ಅಥವಾ ಆಲ್ಟ್ ಐ ಯು, ನಮಗೂ ಯೂಸರ್ ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಒಂದು ಕ್ಲಾಸ್ ಮಾಡ್ಯೂಲ್. ರೈಟ್ ಕ್ಲಿಕ್, ಇನ್ಸರ್ಟ್ ಕ್ಲಾಸ್ ಮಾಡ್ಯೂಲ್ ಅಥವಾ ಇನ್ಸರ್ಟ್ ಕ್ಲಾಸ್ ಮಾಡ್ಯೂಲ್, ಇಲ್ಲಾಂದ್ರೆ ಆಲ್ಟ್ ಐ ಸಿ. ಸೊ ಈ ರೀತಿ ಈ 5 ಮಾಡ್ಯೂಲ್ಸ್ ನಾನು ಕ್ರಿಯೇಟ್ ಮಾಡಬಹುದು. ಇವಾಗ ಈ 5 ಮಾಡ್ಯೂಲ್ಸ್ ಏನಿದೆ, ಏನಕ್ಕೆ ಇದೆಲ್ಲ 5 ಮಾಡ್ಯೂಲ್ಸ್ ಕ್ರಿಯೇಟ್ ಮಾಡಬೇಕು? ಎಲ್ಲ ಒಂದೇ ತರ ಇರುತ್ತೆ ನೋಡಿ. ಇಲ್ಲಿ ಹೋಗಿ ನಾನು ಸ್ಟ್ಯಾಂಡರ್ಡ್ ಮಾಡ್ಯೂಲ್ ತಗೋತೀನಿ, ಇಲ್ಲೂ ಇದೇ ತರ ಇದೆ. ಶೀಟ್ ಮಾಡ್ಯೂಲ್ ಓಪನ್ ಮಾಡ್ತೀನಿ, ಇಲ್ಲೂ ಕೂಡ ಅದೇ ಇದೆ. ಯೂಸರ್ ಫಾರ್ಮ್ ಮಾಡ್ಯೂಲ್ ಓಪನ್ ಮಾಡಿದ್ರೆ ಅಲ್ಲೂ ಕೂಡ ಅದೇ ತರ ವಿಂಡೋ ಇದೆ. ಕ್ಲಾಸ್ ಮಾಡ್ಯೂಲ್ ಓಪನ್ ಮಾಡಿದ್ರು ಅದೇ ತರ ವಿಂಡೋ ಇದೆ. ಎಲ್ಲ ಒಂದೇ ತರ ವಿಂಡೋ ಇದೆ, ಎಲ್ಲ ಒಂದೇ ತರ ಪ್ರೋಗ್ರಾಮ್ಸ್ ಏನ್ ಮಾಡ್ಯೂಲ್ ಇದೆ.
ಬಟ್ ಏನಕ್ಕೆ 5 ಮಾಡ್ಯೂಲ್ಸ್ ಡಿಫ್ರೆಂಟ್ ಮಾಡ್ಯೂಲ್ಸ್ ಇದೆ, ಏನ್ ಡಿಫ್ರೆನ್ಸ್ ಇದು ಇವಾಗ ನೋಡಿ. ಫಸ್ಟ್ ಬಂದು ನಾನು ಸ್ಟ್ಯಾಂಡರ್ಡ್ ಮಾಡ್ಯೂಲ್ ತಗೋತೀನಿ. ನೀವು ಯಾವುದೇ ಮಾಡ್ಯೂಲ್ ತಗೊಂಡ್ರು, ಯಾವುದೇ ಕೋಡ್ ವಿಂಡೋ ತಗೊಂಡ್ರು ನನಗಿಲ್ಲಿ 2 ಡ್ರಾಪ್ ಡೌನ್ ಇದೆ, ಜನರಲ್ ಮತ್ತೆ ಡಿಕ್ಲರೇಷನ್ ಅಂತೇಳಿ. ನಾನು ಸ್ಟ್ಯಾಂಡರ್ಡ್ ಮಾಡ್ಯೂಲ್ ತಗೊಂಡಾಗ ಈ ಜನರಲ್ ಅಂತೇನಿದೆ ಇದು ನಮ್ಗೆ ಇದು ಆಬ್ಜೆಕ್ಟ್ ಡ್ರಾಪ್ ಡೌನ್ ಅಂತ ಕರಿತೀವಿ. ಇದು ನಮ್ಗೆ ಪ್ರೊಸೀಜರ್ ಅಥವಾ ಈವೆಂಟ್ಸ್ ಡ್ರಾಪ್ ಡೌನ್ ಅಂತ ಕರಿತೀವಿ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಅಲ್ಲಿ ನನಗೆ ಯಾವುದೇ ಆಬ್ಜೆಕ್ಟ್ಸ್ ಇರಲ್ಲ ಮತ್ತೆ ಯಾವುದೇ ಈವೆಂಟ್ಸ್ ಇರಲ್ಲ. ಬಟ್ ಇಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ಸ್ ಬರೆದ್ರೆ, ಮ್ಯಾಕ್ರೋಸ್ ಬರೆದ್ರೆ, ಪ್ರೊಸೀಜರ್ ಬರೆದ್ರೆ ಮಾತ್ರ ಇಲ್ಲಿ ಲಿಸ್ಟ್ ಅಲ್ಲಿ ಬರುತ್ತೆ. ಶೀಟ್ ಮಾಡ್ಯೂಲ್ ತಗೊಂಡ್ರೆ ಅಲ್ಲೂ ಕೂಡ ನೋಡಿ, ಇಲ್ಲಿ ಇದು ಮಾಡ್ಯೂಲ್ 1 ಅಂತಿದೆ, ಇಲ್ಲಿ ಶೀಟ್ 1 ಅಂತಿದೆ. ಮತ್ತೆ ಇಲ್ಲಿ ಐಕಾನ್ಸ್ ಕೂಡ ಚೇಂಜ್ ಆಗುತ್ತೆ ನಿಮ್ಗೆ. ಇದು ಬೈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಶೀಟ್ ಮಾಡ್ಯೂಲ್, ಯಾವ್ದು ವರ್ಕ್ ಬುಕ್ ಮಾಡ್ಯೂಲ್ ಅಥವಾ ಯಾವ್ದು ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಅಂತೇಳಿ. ಈಗ ಇಲ್ಲೋದ್ರೆ ಇಲ್ಲೂ ಕೂಡ 2 ಡ್ರಾಪ್ ಡೌನ್ ಇದೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲೊಂದು ಆಬ್ಜೆಕ್ಟ್ ಇದೆ, ವರ್ಕ್ ಶೀಟ್ ಅಂತೇಳಿ. ಈ ವರ್ಕ್ ಶೀಟ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನನಗೆ ಬೇರೆ ಈವೆಂಟ್ಸ್ ಎಲ್ಲ ಬರುತ್ತಿಲ್ಲ. ಈವೆಂಟ್ಸ್ ಅಂದ್ರೆ ಆಕ್ಷನ್ಸ್. ಇದೇ ಸಪರೇಟ್ ಚಾಪ್ಟರ್ ಇದೆ, ನಾನು ಚಾಪ್ಟರ್ ಬಂದಾಗ ಕಂಪ್ಲೀಟ್ ಆಗಿದೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವಾಗ ನಾ ಏನು ಅರ್ಥ ಮಾಡ್ಕೋಬೇಕಂದ್ರೆ ಈ ಡ್ರಾಪ್ ಡೌನ್ ನಲ್ಲಿ ನನಗೆ ಆಬ್ಜೆಕ್ಟ್ ಡ್ರಾಪ್ ಡೌನ್ ಅಲ್ಲಿ ಆಬ್ಜೆಕ್ಟ್ ಇದೆ, ಇಲ್ಲಿ ನನಗೆ ಈವೆಂಟ್ಸ್ ಬರುತ್ತೆ. ಅಂದ್ರೆ ಈ ಆಬ್ಜೆಕ್ಟ್ ಬಂದು ವರ್ಕ್ ಶೀಟ್ ಮಾಡ್ಯೂಲ್ ಅಲ್ಲಿ ನನಗೆ ವರ್ಕ್ ಶೀಟ್ ಆಬ್ಜೆಕ್ಟ್ ಇರುತ್ತೆ. ಆ ವರ್ಕ್ ಶೀಟ್ ಗೆ ಸಂಬಂಧಪಟ್ಟಾಗೆ ಯಾವ್ದಾವ್ದೆಲ್ಲ ಮಾಡ್ಯೂಲ್ಸ್ ಇದೆ, ಇದು ಈವೆಂಟ್ಸ್ ಇದೆ, ಅದೆಲ್ಲ ಇಲ್ಲಿ ಬರುತ್ತೆ. ನೆಕ್ಸ್ಟ್ ವರ್ಕ್ ಬುಕ್. ಇಲ್ಲೋದ್ರೆ ನನಗೆ ಇಲ್ಲಿ ವರ್ಕ್ ಬುಕ್, ಇಲ್ಲಿ ದಿಸ್ ವರ್ಕ್ ಬುಕ್ ಕೋಡ್ ಅಂತಿದೆ. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಈ ವರ್ಕ್ ಬುಕ್ ಅಲ್ಲೂ ಒಂದು ಆಬ್ಜೆಕ್ಟ್ ಇದೆ, ಇದಕ್ಕೆ ವರ್ಕ್ ಬುಕ್ ಆಬ್ಜೆಕ್ಟ್. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಈ ವರ್ಕ್ ಬುಕ್ ಆಬ್ಜೆಕ್ಟ್ ಗೆ ಏನೇನ್ ರಿಲೇಟೆಡ್ ಈವೆಂಟ್ಸ್ ಇದೆ ಅದೆಲ್ಲ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಯೂಸರ್ ಫಾರ್ಮ್. ಯೂಸರ್ ಫಾರ್ಮ್ ನಾನು ಕ್ಲಿಕ್ ಮಾಡಿದಾಗ ನನ್ಗಿಲ್ಲಿ ಈ ವಿಂಡೋ ಬರುತ್ತೆ. ಈ ಫಾರ್ಮ್ಗೆ ನಾನು ಪ್ರೋಗ್ರಾಮ್ ಬರೀಬೇಕಂದ್ರೆ ನಾನು ಈ ಫಾರ್ಮ್ ನ ಡಬಲ್ ಕ್ಲಿಕ್ ಮಾಡ್ತೀನಿ. ಅವ್ ನೋಡಿ ಇಲ್ಲಿ ಒಂದು ಆಬ್ಜೆಕ್ಟ್ ಮತ್ತೆ ಈವೆಂಟ್ಸ್. ಸೊ ನಾನು ಏನ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೀನಿ ಆ ಆಬ್ಜೆಕ್ಟ್ಸ್ ರಿಲೇಟೆಡ್ ಈವೆಂಟ್ಸ್ ಇಲ್ಲಿ ಬರುತ್ತೆ. ಕ್ಲಾಸ್ ಮಾಡ್ಯೂಲ್ ತಗೋತೀನಿ. ಕ್ಲಾಸ್ ಮಾಡ್ಯೂಲ್ ತಗೊಂಡ್ರು ನನಗಿಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಆ ಆಬ್ಜೆಕ್ಟ್ಸ್ಗೆ ಏನ್ ಈವೆಂಟ್ಸ್ ಇದೆ ಅದಿಲ್ಲಿ ಬರುತ್ತೆ. ಸೊ ಪ್ರತಿಯೊಂದು ಮಾಡ್ಯೂಲ್ಗೂ ನನಗೆ ಒಂದು ಆಬ್ಜೆಕ್ಟ್ ಇರುತ್ತೆ, ಆಬ್ಜೆಕ್ಟ್ ಡ್ರಾಪ್ ಡೌನ್ ಮತ್ತೆ ಒಂದು ಈವೆಂಟ್ಸ್ ಡ್ರಾಪ್ ಡೌನ್ ಇರುತ್ತೆ. ಬಟ್ ಈ ಆಬ್ಜೆಕ್ಟ್ಸ್ ಏನಿದೆಯಲ್ಲ ಅದಕ್ಕೆ ರಿಲೇಟೆಡ್ ಈವೆಂಟ್ಸ್ ಏನಿದೆ ಇದು ಎಲ್ಲಾ ಮಾಡ್ಯೂಲ್ಸ್ ಅಲ್ಲೂ ಇರುತ್ತೆ, ಆದ್ರೆ ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಅಲ್ಲಿ ಮಾತ್ರ ಇರಲ್ಲ. ಅಂದ್ರೆ ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಅಲ್ಲಿ ನಮಗೆ ಯಾವುದೇ ಆಬ್ಜೆಕ್ಟ್ಸ್ ಇರಲ್ಲ, ಯಾವುದೇ ಈವೆಂಟ್ಸ್ ಇರಲ್ಲ. ಬಟ್ ಬಾಕಿ ಎಲ್ಲಾ ಮಾಡ್ಯೂಲ್ಸ್ ಅಲ್ಲೂ ನನಗೆ ಆಬ್ಜೆಕ್ಟ್ಸ್ ಇರುತ್ತೆ ಮತ್ತೆ ಅದಕ್ಕೆ ರಿಲೇಟೆಡ್ ಈವೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಂದು ನನಗೆ ಎಲ್ಲಾ ಮಾಡ್ಯೂಲ್ಸ್ ನಾನು ಎಷ್ಟು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು, ಆದ್ರೆ ವರ್ಕ್ ಬುಕ್ ಮಾಡ್ಯೂಲ್ ಮಾತ್ರ ನಾನು ಒಂದೇ ಕ್ರಿಯೇಟ್ ಮಾಡಕ್ಕಾಗುತ್ತೆ. ಸೊ ಇದು ಬಂದು ವಿಬಿ ಎಡಿಟರ್. ನಾನು ಯಾವುದೇ ಪ್ರೋಗ್ರಾಮ್ ಬರೆಯೋಕ್ಕೂ ಮುಂಚೆ ನಾನು ಈ ಆಬ್ಜೆಕ್ಟ್ಸ್ ನ ತಿಳ್ಕೊಬೇಕು, ಈ ವಿಂಡೋನ ನಾನು ತಿಳ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ಯಾವ ಮಾಡ್ಯೂಲ್ ಅಲ್ಲಿ ಬರೀತಾ ಇದ್ದೀನಿ, ಈ ಡಿಫ್ರೆಂಟ್ ಮಾಡ್ಯೂಲ್ಸ್ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅದು ನಮಗೆ ಅರ್ಥ ಆಗಲ್ಲ. ಬಟ್ ಎವ್ರಿ ಮಾಡ್ಯೂಲ್ಸ್ ಏನೇನು ಮಾಡ್ಯೂಲ್ಸ್ ಇದೆ ಅದೆಲ್ಲ ಒಂದು ಸಪರೇಟ್ ಚಾಪ್ಟರ್ ಇರುತ್ತೆ, ಅದೆಲ್ಲ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಲ್ಲಿ ಡಿಫ್ರೆಂಟ್ ಮಾಡ್ಯೂಲ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಥವಾ ಪ್ರೋಗ್ರಾಮ್ ಏನ್ ರನ್ ಆಗುತ್ತಲ್ಲ ಅದು ಬೇರೆ ಬೇರೆ ತರ ರನ್ ಆಗುತ್ತೆ, ಆದ್ರೆ ಎಲ್ಲಾ ಮಾಡ್ಯೂಲ್ ಅಲ್ಲೂ ಪ್ರೋಗ್ರಾಮ್ಸ್ ಬರೆಯೋದು ಮಾತ್ರ ಒಂದೇ ರೀತಿ. ಸೊ ಹಂಗಾಗಿ ನಮ್ಗೆ ಡಿಫ್ರೆಂಟ್ ಮಾಡ್ಯೂಲ್ಸ್ ಇದ್ರೂ ಕೂಡ ನನಗೆ ಪ್ರೋಗ್ರಾಮ್ಸ್ ಬರೆಯೋದು ಮಾತ್ರ ಒಂದೇ ತರ ಇರುತ್ತೆ, ಆದ್ರೆ ಎಕ್ಸಿಕ್ಯೂಷನ್ ಅಥವಾ ನಾವು ಪ್ರೋಗ್ರಾಮ್ ಏನ್ ರನ್ ಮಾಡ್ತೀವಿ ಅದು ಮಾತ್ರ ಬೇರೆ ತರ ಇರುತ್ತೆ. ಸೊ ಇದನ್ನ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಸಿಂಪಲ್ ಪ್ರೋಗ್ರಾಮ್ಸ್ ಬರೆಯಕ್ಕೆ ಸ್ಟಾರ್ಟ್ ಮಾಡೋಣ. ವೆರಿ ಸಿಂಪಲ್ ಪ್ರೋಗ್ರಾಮ್ಸ್. ಅದನ್ನ ಹೇಗ್ ಬರೆಯೋದು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀನಿ, ಕಂಪ್ಲೀಟ್ ಇದು ಎಕ್ಸೆಲ್ ಎಲ್ಲ ನಾನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ
ಹೊಸ ಒಂದು ಎಕ್ಸೆಲ್ ಫೈಲ್ ಓಪನ್ ಮಾಡೋಣ. ಈ ಎಕ್ಸೆಲ್ ಫೈಲ್ ಏನ್ ಮಾಡೋಣ ಅಂದ್ರೆ ಫಸ್ಟ್ ಸೇವ್ ಯಾಕೆ ಮಾಡಬೇಕು, ಸೇವ್ ಮಾಡ್ಕೊಂಡು ಅದರಲ್ಲಿ ಪ್ರೋಗ್ರಾಮ್ಸ್ ಹೆಂಗ್ ಬರೀಬೇಕು ಅಂತ ನಾನು ನಿಮಗೆ ಕಲಿಸ್ತೀನಿ. ಒಂದು ಹೊಸ ವರ್ಕ್ ಬುಕ್ ಓಪನ್ ಮಾಡ್ಕೊಂಡೆ. ಯಾವುದೇ ಒಂದು ಟೆಂಪ್ಲೇಟ್ ಅಥವಾ ಎಕ್ಸೆಲ್ ಫೈಲ್ ನ ನೀವು ಮ್ಯಾಕ್ರೋಸ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಹೋಗ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ಈ ಒಂದು ಫೈಲ್ ಸೇವ್ ಮಾಡ್ಬೇಕಾದ್ರೆ ಇಲ್ಲಿ ಅದು ಎಕ್ಸೆಲ್ ವರ್ಕ್ ಬುಕ್ ಅಂತ ಕೇಳುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಎಕ್ಸೆಲ್ ಮ್ಯಾಕ್ರೋ ಎನೇಬಲ್ಡ್ ವರ್ಕ್ ಬುಕ್ ಅಂತ ಕೊಡಬೇಕು. ಇದಕ್ಕೆ ಡಾಟ್ XLSM ಅಂತ ಕರಿತೀವಿ, ಅಂದ್ರೆ ಮ್ಯಾಕ್ರೋ ಎನೇಬಲ್ಡ್ ವರ್ಕ್ ಬುಕ್. ನಾನು ಯಾವುದೇ ಒಂದು ಮ್ಯಾಕ್ರೋ ಫೈಲ್ಸ್ ನ ಸೇವ್ ಮಾಡಬೇಕು ಅಂದ್ರೆ ಡಾಟ್ XLSM ಅಲ್ಲೇ ಸೇವ್ ಮಾಡಬೇಕು. ಯಾಕೆಂದ್ರೆ ನನಗೆ ಆ ಮ್ಯಾಕ್ರೋಸ್ ಕೂಡ ಸೇವ್ ಆಗ್ಬೇಕು. ನಾನು ಏನಾದ್ರೂ ಇದನ್ನ ನಾರ್ಮಲ್ ಎಕ್ಸೆಲ್ ಫೈಲ್ ತರ ಸೇವ್ ಮಾಡಿದ್ರೆ ಈ ಫೈಲ್ ಓಪನ್ ಆಗೋವರೆಗೂ, ಅಂದ್ರೆ ನನ್ನ ಪ್ರೋಗ್ರಾಮ್ ಬರೆಯೋವರೆಗೂ ಅದು ಇರುತ್ತೆ. ಅದಾದ್ಮೇಲೆ ಅದು ಡಿಲೀಟ್ ಆಗ್ಬಿಡುತ್ತೆ, ಅಂದ್ರೆ ಮ್ಯಾಕ್ರೋಸ್ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಯಾವುದೇ ಒಂದು ಎಕ್ಸೆಲ್ ಫೈಲ್ ನ ಮ್ಯಾಕ್ರೋ ಎನೇಬಲ್, ಅಂದ್ರೆ ಮ್ಯಾಕ್ರೋ ಫೈಲ್ಸ್ ಅಂದ್ರೆ ಮ್ಯಾಕ್ರೋ ಬರೀಬೇಕಾದ್ರೆ ಫಸ್ಟ್ ಅದನ್ನ ಮ್ಯಾಕ್ರೋ ಎನೇಬಲ್ಡ್ ವರ್ಕ್ ಬುಕ್ ಅಂತ ಸೇವ್ ಮಾಡ್ಕೋಬೇಕು. ಆಮೇಲೆ ನಾನು ಪ್ರೋಗ್ರಾಮ್ಸ್ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಫಸ್ಟೇ ಬರೆದ್ರೂ ನಡೆಯುತ್ತೆ, ಬಟ್ ನೀವು ಫೈಲ್ ಸೇವ್ ಮಾಡಿಲ್ಲ ಅಂದ್ರೆ ನೀವು ಬರ್ದಿರೋ ಮ್ಯಾಕ್ರೋಸ್ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳೋಣ. VBA ಇಲ್ಲೇ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲೇನ್ ಮಾಡೋಣ ಅಂದ್ರೆ ಇಲ್ಲಿ ಕ್ಲಾಸ್ 1 ಅಂತ ಕೊಡ್ತೀನಿ. ಸೊ ಇಲ್ಲಿ ನನಗೆ ಮ್ಯಾಕ್ರೋ ಎನೇಬಲ್ಡ್ ವರ್ಕ್ ಬುಕ್ ಫೈಲ್ ನೇಮ್ ಬಂದು ನೀವೇನಾದ್ರೂ ಕೊಡ್ಬೋದು. ನಾನು ಇವಾಗ ಇದನ್ನ ಸೇವ್ ಮಾಡ್ತೀನಿ. ರೈಟ್, ಇವಾಗ ಈ ಫೈಲ್ ಸೇವ್ ಆಯ್ತು. ಇವಾಗ ನಾನು ಪ್ರೋಗ್ರಾಮ್ ಬರೀಬೇಕು. ತಾನು ಹೇಳಿದೆ ನಿಮಗೆ ಪ್ರೋಗ್ರಾಮ್ ಬರೀಬೇಕು ಅಂದ್ರೆ ನಾನು VB ಎಡಿಟರ್ಗೆ ಹೋಗ್ಬೇಕು. ಇಲ್ಲಿ ಹೋಗ್ಬಿಟ್ಟು Alt F11, ಇಲ್ಲಿ ನಾನು VB ಎಡಿಟರ್ ಬರ್ತೀನಿ. ನಾನು ಇಲ್ಲಿ ಫೈಲ್ ನೇಮ್ ಸೇವ್ ಮಾಡಿದ್ರೆ ನೋಡಿ, ಇಲ್ಲಿ VBA class 1. ಸೊ ನಾನು ಏನ್ ಫೈಲ್ ಸೇವ್ ಮಾಡ್ತೀನಿ ಅದು ಪ್ರಾಜೆಕ್ಟ್ ಅಂತ ಕರಿತೀವಿ, ಅದಕ್ಕೆ VBA class 1 ಅಂತಿದೆ. ಇಲ್ಲಿ ಶೀಟ್ 1 ಅಂತಿದೆ, ಇಲ್ಲಿ ದಿಸ್ ವರ್ಕ್ ಬುಕ್ ಅಂತಿದೆ ಡಿಫಾಲ್ಟ್ ಆಗಿ. ಇವಾಗ ನಾವು ಪ್ರೋಗ್ರಾಮ್ಸ್ ಓದಬೇಕಾದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಅಲ್ಲಿ ಬರೆಯೋದು ಕಲ್ತ್ಕೊಳ್ಳೋಣ. ಈ ಬೇರೆ ಬಾಕಿ ಎಲ್ಲ ಮಾಡ್ಯೂಲ್ಸ್ ಏನಿದೆ ಅದನ್ನ ಆಮೇಲೆ ಕಲಿಯೋಣ. ಬಟ್ ಏನಂದ್ರೆ ಇವಾಗ ನೆಕ್ಸ್ಟ್ ನಾವೇನೇ ಪ್ರೋಗ್ರಾಮ್ಸ್ ಬರೆದ್ರು ಎಲ್ಲ ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಅಲ್ಲೇ ಬರೆಯೋಣ. ಆಮೇಲೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ನಾನು ಬೇರೆ ಬೇರೆ ಮಾಡ್ಯೂಲ್ಸ್ ಬಂದಾಗ ಆ ಮಾಡ್ಯೂಲ್ಸ್ ಅಲ್ಲಿ ಪ್ರೋಗ್ರಾಮ್ ನ ಯಾವ ತರ ಬರೀಬೇಕು ಮತ್ತೆ ಅದನ್ನ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಕಲಿಸ್ತೀನಿ. ಸೊ ಇವಾಗ ಫಸ್ಟ್ ಸಿಂಪಲ್ ಮ್ಯಾಕ್ರೋಸ್ ಬರೆಯೋಣ. ಹೋಗ್ಬಿಟ್ಟು ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ಇನ್ಸರ್ಟ್ ಮಾಡ್ಯೂಲ್. ಒಂದು ಮಾಡ್ಯೂಲ್ ಕ್ರಿಯೇಟ್ ಮಾಡಿದೆ. ನಾವೇನ್ ಮಾಡ್ಬೇಕು ಅಂದ್ರೆ ಪ್ರತಿ ಮಾಡ್ಯೂಲ್ ಏನ್ ಕ್ರಿಯೇಟ್ ಮಾಡ್ತೀನಿ ಅದನ್ನು ನಾನು ನೇಮ್ ಮಾಡಬೇಕು. ನೇಮ್ ಹೆಂಗ್ ಮಾಡಬೇಕು, ಈ ನೇಮಿಂಗ್ ಕನ್ವೆನ್ಷನ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಯಾವತ್ತೂ ಅಷ್ಟೇ ನೀವು ಪ್ರೋಗ್ರಾಮಿಂಗ್ ಮಾಡ್ಬೇಕಾದ್ರೆ ಅಥವಾ ನೀವು ಎಕ್ಸೆಲ್ ಯಾವ್ದೇ ಟೆಂಪ್ಲೇಟ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವುದೇ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಒಂದು ನೇಮ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇದು ಬೆಸ್ಟ್ ಪ್ರಾಕ್ಟೀಸ್ ಆಕ್ಚುಲಿ. ಸೊ ಇವಾಗ ನಾನು ಮಾಡ್ಯೂಲ್ ಕ್ರಿಯೇಟ್ ಮಾಡಿದೆ. ನಾನೇನ್ ಮಾಡ್ತೀನಿ, ಈ ಮಾಡ್ಯೂಲ್ ನಾನು ನೇಮ್ ಮಾಡಬೇಕು. ನೇಮ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ನನಗೆ ಪ್ರಾಪರ್ಟಿ ವಿಂಡೋ ಬೇಕು. ನಾನು ಹೇಳಿದೆ ಯಾವುದೇ ಒಂದು ಆಬ್ಜೆಕ್ಟ್ಗೆ ನೀವು ಪ್ರಾಪರ್ಟೀಸ್ ಚೇಂಜ್ ಮಾಡಬೇಕು ಅಂದ್ರೆ ನನಗೆ ಪ್ರಾಪರ್ಟಿ ವಿಂಡೋ ಹೋಗಬೇಕು. ಈ ಪ್ರಾಪರ್ಟಿ ವಿಂಡೋ ಎಲ್ಲಿದೆ, ಇಲ್ಲಿ. ಇದು ಕ್ಲಿಕ್ ಮಾಡಿದ್ರೆ ನಾನು ಪ್ರಾಪರ್ಟಿ ವಿಂಡೋ ಹೋಗ್ತೀನಿ. F4 ಶಾರ್ಟ್ ಕಟ್ ಕೀ ಬಂದು F4 ನಾನು ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿ F4 ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನನಗೆ ಪ್ರಾಪರ್ಟಿ ವಿಂಡೋ ಬರುತ್ತೆ. ಇಲ್ಲಿ ಮಾಡ್ಯೂಲ್ 1 ಅಂತಿದೆ. ನಾನೇನ್ ಮಾಡ್ತೀನಿ, ಇದನ್ನ MOD ಅಂತ ಕೊಡ್ತೀನಿ. ಅಂದ್ರೆ ಈ ಆಬ್ಜೆಕ್ಟ್ ಬಂದು ಮಾಡ್ಯೂಲ್, ಅದಕ್ಕೊಂದು ಪ್ರಿಫಿಕ್ಸ್. ಆ ಪ್ರಿಫಿಕ್ಸ್ ಏನ್ ಕೊಡ್ತೀನಿ ಅಂದ್ರೆ ನನಗೆ ಈ ಆಬ್ಜೆಕ್ಟ್ ಯಾವ ಆಬ್ಜೆಕ್ಟ್ ಅಂತ ಗೊತ್ತಾಗುತ್ತೆ. ಇದು ಮಾಡ್ಯೂಲ್, ಶೀಟಾ ಅಥವಾ ಶೇಪ್ಸ್, ಚಾರ್ಟ್ ಏನು ಅಂತ. ಈಗ ನನಗೆ MOD ಅಂತ ಕೊಟ್ರೆ ನನಗೊಂದು ಶಾರ್ಟ್ ಫಾರ್ಮ್, ಅಂದ್ರೆ ಇದು ಮಾಡ್ಯೂಲ್ ಅಂತ ಹೇಳಿ. ಅಂಡರ್ಸ್ಕೋರ್ ನಾನು ನೇಮ್ ಮಾಡ್ಬೇಕಾದ್ರೆ ಈ ನೇಮ್ ಇದೆಯಲ್ಲ ಇದು ಸ್ಪೇಸ್ ಇರಬಾರ್ದು ಇದರಲ್ಲಿ, ಅಂದ್ರೆ ಒನ್ ಸಿಂಗಲ್ ವರ್ಡ್ ಇರಬೇಕು. ಮಾಡ್
ಅಂಡರ್ಸ್ಕೋರ್ ಏನ್ ಮಾಡ್ತೀನಿ ಪ್ರೋಗ್ರಾಮ್ ಅಂತ ಕೊಡ್ತೀನಿ, ಎಂಟರ್ ಕೊಡ್ತೀನಿ. ಇಲ್ಲಿ ಒಂದು ಮಾಡ್ಯೂಲ್ ನ ರೀನೇಮ್ ಮಾಡಿದೆ. ಇಲ್ಲಿ ನಾನು ಸಿಂಪಲ್ ಪ್ರೋಗ್ರಾಮ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೆಲವೊಂದು ಕೀವರ್ಡ್ಸ್ ಕೊಡ್ಬೇಕಾಗತ್ತೆ. ಫಸ್ಟ್ ನಾನು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ SUB ಅಂದ್ರೆ ಸಬ್ ರುಟೀನ್. ನಾನು ಯಾವುದೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು SUB ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ SUB ಸ್ಪೇಸ್ ಕೊಡ್ತೀನಿ. ಸ್ಪೇಸ್ ಕೊಟ್ಟು ಪ್ರೋಗ್ರಾಮ್ ನೇಮ್ ಕೊಡ್ಬೇಕಾಗತ್ತೆ. ಈ ಪ್ರೋಗ್ರಾಮ್ ನೇಮ್ ಅಂದ್ರೆ ಏನು? ಈ ಪ್ರೋಗ್ರಾಮ್ ನೇಮ್ ಆಕ್ಚುಲ್ ಆಗಿ ಬಂದು ನಾನು ಏನ್ ಪ್ರೋಗ್ರಾಮ್ ಬರೀತೀನಿ ಅದ್ರದ್ದು ಐಡೆಂಟಿಫಿಕೇಶನ್. ಅಂದ್ರೆ ನಾನು ಏನ್ ಪ್ರೋಗ್ರಾಮ್ ಕೊಡ್ತೀನಿ ಆ ನೇಮ್ ಎಕ್ಸಿಕ್ಯೂಟ್ ಮಾಡಕ್ಕೆ ಆ ಒಂದು ನೇಮ್ ನನಗೆ ಬೇಕು. ನಾನೇನ್ ಮಾಡ್ತೀನಿ ಸಬ್ ಪ್ರೋಗ್ರಾಮ್ ನೇಮ್. ಸೊ ಪ್ರೋಗ್ರಾಮ್ ನೇಮ್ ಬಂದು ಅದಕ್ಕೊಂದು ಕೆಲವೊಂದು ಪ್ರಿನ್ಸಿಪಲ್ಸ್ ಇರುತ್ತೆ. ಈಗ ಇಲ್ಲಿ ಹೋಗ್ಬಿಟ್ಟು ಮೈ ಫಸ್ಟ್ ಪ್ರೋಗ್ರಾಮ್ ಅಂತ ಕೊಡ್ತೀನಿ. ಈ ಪ್ರೋಗ್ರಾಮ್ ನೇಮ್ ಏನಿದೆ, ನಾನು ಏನ್ ಪ್ರೋಗ್ರಾಮ್ ಬರ್ತೀನಿ ಅದಕ್ಕೆ ರಿಲೇಟೆಡ್ ಇರಬೇಕು. ಈ ಪ್ರೋಗ್ರಾಮ್ ನೇಮ್ ಅಲ್ಲಿ ಸ್ಪೇಸ್ ಇರಬಾರ್ದು. ಇದು ಒಂದ್ ಸಿಂಗಲ್ ವರ್ಡ್ ಇರಬೇಕು. ಸ್ಪೇಸ್ ಇದ್ರೆ ಎರರ್ ಬರುತ್ತೆ. ಈ ತರ ಪ್ರೋಗ್ರಾಮ್ ನೇಮ್ ಯಾವತ್ತು ನಂಬರ್ಸ್ ಇಂದ ಸ್ಟಾರ್ಟ್ ಆಗಬಾರ್ದು. ಫಸ್ಟ್ ಕ್ಯಾರೆಕ್ಟರ್ ಇರಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡಕ್ಕಾಗಲ್ಲ. ಈ ತರ ನನಗೆ ಸ್ಪೇಸ್ ಬೇಕೇ ಬೇಕಂದ್ರೆ ನಾನು ಅಂಡರ್ಸ್ಕೋರ್ ಕೊಡ್ಬೇಕು. ಅಂಡರ್ಸ್ಕೋರ್ ಮಾತ್ರ ನನಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನಾನೊಂದು ಪ್ರೋಗ್ರಾಮ್ ನೇಮಲ್ಲಿ ಕೊಡಕ್ಕಾಗಲ್ಲ. ಡಾಟ್ ಯೂಸ್ ಮಾಡಕ್ಕಾಗಲ್ಲ. ಡಾಟ್ ಯೂಸ್ ಮಾಡಿದ್ರು ಎರರ್ ಬರುತ್ತೆ. ಸೊ ನೀವು ಪ್ರೋಗ್ರಾಮ್ ನೇಮ್ ಏನಿದೆ ಇದು ಒಂದು ವರ್ಡ್ ಇರಬೇಕು. ಫಸ್ಟ್ ಕ್ಯಾರೆಕ್ಟರ್ ನಂಬರ್ ಇರಬಾರ್ದು, ಸ್ಪೇಸ್ ಇರಬಾರ್ದು, ಡಾಟ್ ಇರಬಾರ್ದು. ಮತ್ತೆ ನಾನು ಏನಾದ್ರೂ ಅಕಸ್ಮಾತ್ ಸ್ಪೇಸ್ ಕೊಡ್ಲೇಬೇಕಂದ್ರೆ ಒಂದು ಅಂಡರ್ಸ್ಕೋರ್ ಕೊಡ್ಬೇಕು. ಸೊ ಅಂಡರ್ಸ್ಕೋರ್ ಅದೊಂದೇ ಸ್ಪೆಷಲ್ ಕ್ಯಾರೆಕ್ಟರ್ ನಾನು ಪ್ರೋಗ್ರಾಮ್ ನೇಮಲ್ಲಿ ಕೊಡಕ್ಕಾಗುತ್ತೆ. ಈಗ ಇಲ್ಲಿ ಹೋಗ್ತೀನಿ. ನನಗೆ ಒಂದು ಮೆಸೇಜ್ ಡಿಸ್ಪ್ಲೇ ಆಗಬೇಕು. ಒಂದು ಸಿಂಪಲ್ ಪ್ರೋಗ್ರಾಮ್ ತಗೋಣ. ಮೆಸೇಜ್ ಅಲ್ಲಿ ಬರೀ ಟೆಕ್ಸ್ಟ್ ಮಾತ್ರ ಇರಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡಿಸ್ಪ್ಲೇ ಟೆಕ್ಸ್ಟ್ ಅಂತ ಕೊಡ್ತೀನಿ, ಎಂಟರ್. ನಾನು ಎಂಟರ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಒಂದು ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಎಂಡ್ ಸಬ್ ಇದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನೋಡಿ ಮತ್ತೆ ತೋರಿಸ್ತೀನಿ. ಪ್ರೋಗ್ರಾಮ್ ನೇಮ್ ಟೈಪ್ ಮಾಡಿದೆ, ಎಂಟರ್ ಅಂತ ಕೊಡ್ತೀನಿ, ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಎಂಡ್ ಸಬ್ ಅಂತ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಏನ್ ಸ್ಪೇಸ್ ಇದೆ ಇಲ್ಲಿ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ಸ್ಟೇಟ್ಮೆಂಟ್ಸ್ ಅಂದ್ರೆ ನಾನು ಏನ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅದನ್ನ. ಯೂಶಲಿ ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಪ್ರೋಗ್ರಾಮ್ ಬರೆಯಕ್ಕೆ. ಇಲ್ಲಿಂದ ನೀವು ಆತರ ಮಾಡಬೇಡಿ. ಏನ್ ಮಾಡಿ ಅಂದ್ರೆ ಎಂಟರ್ ಕೊಟ್ಟಿದ ತಕ್ಷಣ ಒಂದು ಟ್ಯಾಬ್ ಕೊಡಿ. ಟ್ಯಾಬ್ ಕೊಟ್ರೆ ನಂಗೆ ಇಲ್ಲಿ ಸ್ವಲ್ಪ ಇಂಡೆಂಟೇಶನ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಇದಕ್ಕೆ ಇಂಡೆಂಟ್ ಅಂತ ಕರಿತೀವಿ. ಇಂಡೆಂಟ್ ಅಂತ ಕೊಟ್ಟಾಗ ನನ್ಗೆ ಏನಾಗುತ್ತೆ, ಸ್ಟಾರ್ಟಿಂಗ್ ಎಲ್ಲಿದೆ ಎಂಡಿಂಗ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನನಗೆ ಪ್ರೋಗ್ರಾಮ್ ನ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ರೆ ಎಲ್ಲ ಒಂದೇ ಲೈನ್ ಇರುತ್ತೆ. ನನಗೆ ನೆಕ್ಸ್ಟ್ ಪ್ರೋಗ್ರಾಮ್ ದೊಡ್ಡದಾಗ್ತಾ ಆಗ್ತಾ ನನಗೆ ಅದನ್ನ ಡಿಬಗ್ ಮಾಡೋದು ಅಂದ್ರೆ ಚೆಕ್ ಮಾಡಕ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಎಂಟರ್ ಕೊಟ್ಟಿದ ತಕ್ಷಣ ಒಂದು ಟ್ಯಾಬ್ ಕೊಡ್ತೀನಿ. ಟ್ಯಾಬ್ ಕೊಟ್ಬಿಟ್ಟು ನಾನು ಇಲ್ಲಿ ಸ್ಟೇಟ್ಮೆಂಟ್ಸ್ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಇದು ನನಗೆ ಪ್ರೋಗ್ರಾಮ್ ಏನಿದೆ ಅದು ಎಕ್ಸಿಕ್ಯೂಟ್ ಆಗುತ್ತಲ್ಲ ಆ ಸ್ಟೇಟ್ಮೆಂಟ್ಸ್. ನಾನೇನ್ ಮಾಡ್ತೀನಿ, MSG ಬಾಕ್ಸ್ ಅನ್ನು ಕೊಡ್ತೀನಿ. ಈ MSG ಬಾಕ್ಸ್ ಅನ್ನೋದು ಆಕ್ಚುಲ್ ಆಗಿ ಒಂದು ಫಂಕ್ಷನ್, ಅಂದ್ರೆ ಇನ್ ಬಿಲ್ಟ್ ಫಂಕ್ಷನ್. ಇದು ಏನ್ ಮಾಡುತ್ತೆ ಅಂದ್ರೆ ಇದು ಮೆಸೇಜ್ ಡಿಸ್ಪ್ಲೇ ಮಾಡುತ್ತೆ. ನಾನು ಇವಾಗ ಪ್ರೋಗ್ರಾಮ್ ಕಲಿಯಬೇಕು, ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ, ಸಿಂಪಲ್ ಆಗಿ ಒಂದೇ ಒಂದು ಲೈನ್ ಪ್ರೋಗ್ರಾಮ್ ಬರೀತೀನಿ. ಮೆಸೇಜ್ ಬಾಕ್ಸ್ ದಿಸ್ ಈಸ್ VBA ಕ್ಲಾಸ್ ಅಂತ ಕೊಡ್ತೀನಿ. ನಾನು ಇವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅಂದ್ರೆ ರನ್ ಮಾಡಿದ್ರೆ ಈ ಮೆಸೇಜ್ ಏನಿದೆ ಅದು ಡಿಸ್ಪ್ಲೇ ಆಗುತ್ತೆ. ಹೆಂಗ್ ಎಕ್ಸಿಕ್ಯೂಟ್ ಮಾಡಬೇಕು, ಈ ರನ್ ಅಂದ್ರೆ ಏನು, ಎಕ್ಸಿಕ್ಯೂಟ್ ಅಂದ್ರೆ ಏನು? ಇವಾಗ ನಾನು ಪ್ರೋಗ್ರಾಮ್ ಬರ್ತಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಇದೊಂದು ಬಟನ್ ಇದೆ. ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಇರುತ್ತೆ, ಅದರಲ್ಲೊಂದು ರನ್ ಅಥವಾ F5 ಅಂತ ಇರುತ್ತೆ. ನಾನು ಇದನ್ನ ಕ್ಲಿಕ್ ಮಾಡಿದ್ರೆ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ.
ಈ ತರ ನೋಡಿ, ದಿಸ್ ಈಸ್ ಅ VBA ಕ್ಲಾಸ್. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ F5 ಅಂತ ಪ್ರೆಸ್ ಮಾಡಿದ್ರು ಪ್ರೋಗ್ರಾಮ್ ರನ್ ಆಗುತ್ತೆ. ಅಂದ್ರೆ ನಾನು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಕ್ಕೆ F5 ಅಂತ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ಬಟನ್ ಕ್ಲಿಕ್ ಮಾಡಿದ್ರು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಇದರಲ್ಲಿರೋ ಸ್ಟೇಟ್ಮೆಂಟ್ ಏನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಚೇಂಜ್ ಮಾಡಬೇಕು. ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್. ಇವಾಗ ನಾನು ಇದು ಪ್ರೋಗ್ರಾಮ್ ರನ್ ಮಾಡಿದ್ರೆ ನೋಡಿ, ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್ ಅಂತ ಬರುತ್ತೆ. ಅಂದ್ರೆ ನಾನು ಮೆಸೇಜ್ ಬಾಕ್ಸ್ ಕೊಟ್ಟು ಇಲ್ಲಿ ಏನೇ ಟೆಕ್ಸ್ಟ್ ಕೊಟ್ರು ನನಗೆ ಆ ಟೆಕ್ಸ್ಟ್ ಡಿಸ್ಪ್ಲೇ ಆಗುತ್ತೆ. ನಾನು ಯಾವುದೇ ಪ್ಯಾರಾಮೀಟರ್, ಅಂದ್ರೆ ಇದಕ್ಕೆ ಪ್ಯಾರಾಮೀಟರ್ ಅಂತ ಕರಿತೀವಿ, ಯಾವುದೇ ವ್ಯಾಲ್ಯೂಸ್ ನಾನು ಏನಾದ್ರೂ ಅಕಸ್ಮಾತ್ ಟೆಕ್ಸ್ಟ್ ಆಗಿ ಯೂಸ್ ಮಾಡಿದ್ರೆ ಅದಕ್ಕೆ ಡಬಲ್ ಕೋಟ್ಸ್ ಯೂಸ್ ಮಾಡಬೇಕು. ಸೊ ನಂಬರ್ಸ್ ಯೂಸ್ ಮಾಡಿದ್ರೆ ಹೆಂಗ್ ಮಾಡಬೇಕು ನೋಡಿ, ಸಬ್ ಡಿಸ್ಪ್ಲೇ ನಂಬರ್. ನಾನು ಇವಾಗ ಒಂದು ನಂಬರ್ನ ಡಿಸ್ಪ್ಲೇ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಾನೇನ್ ಮಾಡ್ತೀನಿ, MST ಬಾಕ್ಸ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ. ನಾನು 100 ಅಂತ ಕೊಡ್ತೀನಿ. 100 ಅಂತ ಕೊಟ್ಬಿಟ್ಟು ನಾನು ಏನ್ ಮಾಡ್ತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ ಅಥವಾ F5 ಅಂತ ಪ್ರೆಸ್ ಮಾಡ್ತೀನಿ. ನನಗೆ 100 ಅಂತ ಬರುತ್ತೆ. ತುಂಬಾ ಜನ ಕ್ವಶನ್ ಏನಂದ್ರೆ, ನಂಬರ್ಸ್ ಯಾಕೆ ಡಬಲ್ ಕೋಟ್ಸ್ ಹಾಕ್ಬಾರ್ದು, ಟೆಕ್ಸ್ಟ್ ಮಾತ್ರ ಯಾಕೆ ಡಬಲ್ ಕೋಟ್ಸ್ ಹಾಕ್ಬೇಕು ಅಂತ. ನಾನು ನಿಮ್ಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ, ಏನಕ್ಕೆ ನಾವು ನಂಬರ್ಸ್ಗೆ ಡಬಲ್ ಕೋಟ್ಸ್ ಹಾಕ್ಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಸಬ್ ಡಿಸ್ಪ್ಲೇ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ಹೆಂಗ್ ಡಿಸ್ಪ್ಲೇ ಮಾಡ್ಬೋದು, ಮೆಸೇಜ್ ಬಾಕ್ಸ್ 100 + 200. ಇಲ್ಲೊಂದು ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾನೇನ್ ಮಾಡ್ತೀನಿ, ಇಲ್ಲಿ ರನ್ ಮಾಡ್ತೀನಿ. 300 ಅಂತ ತೋರಿಸುತ್ತೆ. ಅಂದ್ರೆ ಮೆಸೇಜ್ ಬಾಕ್ಸ್ 100 + 200 ಇಲ್ಲಿ ಏನಿದೆ ಇದು ಕ್ಯಾಲ್ಕುಲೇಟ್ ಆಗಿ ಇದ್ರ ವ್ಯಾಲ್ಯೂಸ್ ನನಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ನಾನಾದ್ರೂ ಇದನ್ನ ಸಬ್ ಡಿಸ್ಪ್ಲೇ ಕ್ಯಾಲ್ಸಿ 2 ಇದೇ ಕೋಡ್ ನಾನು ಕಾಪಿ ಮಾಡ್ಕೋತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಬಟ್ ಇದನ್ನ ಡಬಲ್ ಕೋಟ್ಸ್ ಅಲ್ಲಿ ಕೊಟ್ಬಿಡ್ತೀನಿ. ನೋಡಿ, ಇಲ್ಲಿ ಡಬಲ್ ಕೋಟ್ಸ್ ಹಾಕಿಲ್ಲ, ಬಟ್ ಇಲ್ಲಿ ನಾನು ಡಬಲ್ ಕೋಟ್ಸ್ ಹಾಕ್ತಾ ಇದ್ದೀನಿ. ಡಬಲ್ ಕೋಟ್ಸ್ ಹಾಕಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ನಾನು ಟೆಕ್ಸ್ಟ್ ಡಬಲ್ ಕೋಟ್ಸ್ ಹಾಕಿದ್ದೀನಿ, ಇಲ್ಲಿ ಮತ್ತೆ ನಂಬರ್ಸ್ ಡಬಲ್ ಕೋಟ್ಸ್ ಹಾಕಿದ್ದೀನಿ. ಇಲ್ಲಿ ಈ ಪ್ರೋಗ್ರಾಮ್ ರನ್ ಮಾಡಿದಾಗ ವಿತೌಟ್ ಡಬಲ್ ಕೋಟ್ಸ್ ನನಗೆ 300 ಅಂತ ಬಂತು. ಅದೇ ಇದೇ ಪ್ರೋಗ್ರಾಮ್ ಅಲ್ಲಿ ರನ್ ಮಾಡಿದ್ರೆ ನನಗೆ 100 + 200 ಅಂತ ಬರುತ್ತೆ. ಅಂದ್ರೆ ನಾನು ಡಬಲ್ ಕೋಟ್ಸ್ ಏನಾದ್ರೂ ಹಾಕಿದ್ರೆ ಅದು ಟೆಕ್ಸ್ಟ್ ಆಗ್ಬಿಡುತ್ತೆ. ಸೊ ಯಾವತ್ತೂ ಅಷ್ಟೇ ನಾನು ನಂಬರ್ಸ್ ಅಂತ ತಗೊಂಡಾಗ ಈ ಡಬಲ್ ಕೋಟ್ಸ್ ಇರಬಾರ್ದು. ಡಬಲ್ ಕೋಟ್ಸ್ ಯಾವಾಗ ಆಗ್ತೀವಿ ಅಂದ್ರೆ ಅದು ನಂಬರ್ಸ್ ಇರಲಿ, ಅದು ಟೆಕ್ಸ್ಟ್ ಇರಲಿ, ಅದು ಟೆಕ್ಸ್ಟ್ ಆಗಿ ಡಿಸ್ಪ್ಲೇ ಆಗ್ಬೇಕು ಅಂದ್ರೆ ನಾನು ಡಬಲ್ ಕೋಟ್ಸ್ ತಗೋತೀನಿ. ಸರಿ, ಇದನ್ನ ನಾನು ಟೆಕ್ಸ್ಟ್ ಆಗಿ ಯೂಸ್ ಮಾಡ್ಕೊಂಡು ಮತ್ತೆ ಏನ್ ಮಾಡ್ಬೋದು, ಇಲ್ಲಿ ಮತ್ತೆ ಇದೇ ಕೋಡ್ ನಾನು ಕಾಪಿ ಮಾಡ್ಕೋತೀನಿ, ಇಲ್ಲಿ 3 ಅಂತ ಮಾಡ್ತೀನಿ. 100 + 200 ಈಕ್ವಲ್ಸ್ ಏನ್ ಮಾಡ್ತೀನಿ, ಆಂಡ್ ಸಿಂಬಲ್ ಕೊಟ್ಬಿಟ್ಟು 100 + 200. ಈ ಆಂಡ್ ಸಿಂಬಲ್ ಏನಿದೆ ಇದು ಬಂದು ಆಂಪರ್ಸೆಂಟ್ ಅಂದ್ರೆ ಕಾಂಬಿನೇಷನ್, ಕಾನ್ಕ್ಯಾಟಿನೇಟ್, ಕಂಬೈನ್ ಮಾಡ್ತಾ ಇದ್ದೀನಿ. ಇಲ್ಲೇನಿದೆ ಇದು ಟೆಕ್ಸ್ಟ್, 100 + 200 ಬಂದು ನನಗೆ ವ್ಯಾಲ್ಯೂ, ಇದು ಕ್ಯಾಲ್ಕುಲೇಟ್ ಆಗುತ್ತೆ. ಈಗ ನಾನು ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ನೋಡಿ, 100 + 200 = 300. ಸೊ ನನಗೆ ಡಬಲ್ ಕೋಟ್ಸ್ ಕೊಟ್ಟಾಗ ಅದು ಟೆಕ್ಸ್ಟ್ ಆಗ್ಬಿಡುತ್ತೆ, ವಿತೌಟ್ ಡಬಲ್ ಕೋಟ್ಸ್ ಕೊಟ್ಟಾಗ ನಂಬರ್ಸ್ ಇದ್ರೆ ಅದು ಕ್ಯಾಲ್ಕುಲೇಷನ್ ಅಥವಾ ನಂಬರ್ಸ್ ನ ಡಿಸ್ಪ್ಲೇ ಮಾಡುತ್ತೆ. ಸೊ ಹಂಗಾಗಿ ನಾನು ಯಾವತ್ತು ಯಾವುದೇ ಕಾರಣಕ್ಕೂ ಟೆಕ್ಸ್ಟ್ ಮಾತ್ರ ಡಬಲ್ ಕೋಟ್ಸ್ ಕೊಡಬೇಕು, ನಂಬರ್ಸ್ಗೆ ಡಬಲ್ ಕೋಟ್ಸ್ ಕೊಡಬಾರ್ದು. ಇದು ಹಾರ್ಡ್ ಕೋಡೆಡ್ ವ್ಯಾಲ್ಯೂಸ್, ಅಂದ್ರೆ ಡೈರೆಕ್ಟ್ ಆಗಿ ನಾನು ವ್ಯಾಲ್ಯೂಸ್ ತಗೊಂಡಾಗ ಮಾತ್ರ. ಸರಿ, ಸೇವ್ ಮಾಡ್ತೀನಿ. ಇದನ್ನ ನಾನು ಏನ್ ಮಾಡ್ತಾ ಇದೀನಿ, ಪ್ರೋಗ್ರಾಮ್ ಅಲ್ಲಿ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ತಗೋತಾ ಇದ್ದೀನಿ. ಬಟ್ ನಮ್ಮ ಉದ್ದೇಶ ಈ VBA ಪ್ರೋಗ್ರಾಮ್ಸ್ ಏನ್ ಮಾಡ್ತೀವಿ, ಇದನ್ನ ಮಾಡೋದು
ಎಕ್ಸೆಲ್ ಇಂದ ವ್ಯಾಲ್ಯೂಸ್ ತಗೊಂಡು ನನಗೆ ಕ್ಯಾಲ್ಕುಲೇಷನ್ ಆಗಬೇಕು ಅಥವಾ ಆಟೋಮೇಷನ್ ಆಗಬೇಕು ಅಥವಾ ಏನೋ ಒಂದು ಪ್ರಾಸೆಸ್ ಆಗಬೇಕು. ಸೊ ಇಲ್ಲೇ ಇಷ್ಟು ಪ್ರೋಗ್ರಾಮ್ಸ್ ಅಲ್ಲಿ ನಾನು ವ್ಯಾಲ್ಯೂಸ್ ನ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಬಟ್ ಎಕ್ಸೆಲ್ ಇಂದ ವ್ಯಾಲ್ಯೂಸ್ ಹೆಂಗ್ ತಗೋಬೇಕು ಅದನ್ನ ಇವಾಗ ನೋಡೋಣ. ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ಇನ್ಸರ್ಟ್ ಮಾಡ್ಯೂಲ್, F4 mod ಅಂಡರ್ಸ್ಕೋರ್ ಎಕ್ಸೆಲ್ ಅಂತ ಕೊಡ್ತೀನಿ. ಇಲ್ಲೇನ್ ಮಾಡ್ತೀನಿ, ಈ ಶೀಟ್ ಇದೆಯಲ್ಲ, ಈ ಶೀಟ್ ಇಂದ ನಾನು ವ್ಯಾಲ್ಯೂಸ್ ತಗೊಳಕ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ D5 ಅಲ್ಲಿ ಏನ್ ಮಾಡ್ತೀನಿ, ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್ ಅಂತ ಕೊಡ್ತೀನಿ. ಇಲ್ಲೂ ಕೂಡ ಅದೇ ತರ ಇದೆ, ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್ ಅಂತ. ಬಟ್ ನಾನು ಇಲ್ಲಿ ರನ್ ಮಾಡಿದ್ರೆ ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್ ಅಂತ ಬರ್ತಿದೆ. ಬಟ್ ನಾನು ಇಲ್ಲಿ ಮೆಸೇಜ್ ಇಲ್ಲೇನಿದೆ ಇದನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ನಾನು ಪ್ರೋಗ್ರಾಮ್ ಅಲ್ಲೇ ಚೇಂಜ್ ಮಾಡ್ಬೇಕು. ಬಟ್ ಇವಾಗ ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿರೋ ವ್ಯಾಲ್ಯೂ ಏನಿದೆ, ಎಕ್ಸೆಲ್ ಅಲ್ಲಿ ಏನಿದೆ ವ್ಯಾಲ್ಯೂ, ಅದನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಇಲ್ಲೋಗಿ ನೋಡಿದ್ರೆ ಇಲ್ಲಿ ಶೀಟ್ 1 ಅಂತಿದೆ, ಮತ್ತಿಲ್ಲೂ ಕೂಡ ಶೀಟ್ 1 ಅಂತಿದೆ. ಶೀಟ್ 1 ಆಫ್ ಇದು ಇನ್ಸೈಡ್ ಶೀಟ್ 1 ಅಂತಿದೆ. ನಾನು ಹೇಳಿದೆ ನಿಮ್ಗೆ ಯಾವುದೇ ಪ್ರೋಗ್ರಾಮ್ ಬರೀಬೇಕಾದ್ರೂ ಒಂದು ಆಬ್ಜೆಕ್ಟ್ಸ್ ನ ನೇಮ್ ಮಾಡಕ್ ಟ್ರೈ ಮಾಡಿ, ಅದನ್ನ ರೀನೇಮ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ ಅಂತ. ಇಲ್ಲಿ ಶೀಟ್ 1 ಮತ್ತೆ ಶೀಟ್ 1 ಎರಡು ನೇಮ್ ಇದೆ. ಸೊ ಒಂದು ಶೀಟ್ಗೆ ಎರಡು ನೇಮ್ ಇರುತ್ತೆ. ಏನದು ಅಂದ್ರೆ ಇಲ್ಲೇನಿದೆ ಆಚೆ ಕಡೆ ನೀವೇನ್ ನೋಡ್ತಿದ್ರೆ ಅದು ಶೀಟ್ 1, ಇದಕ್ಕೆ ಕೋಡ್ ನೇಮ್ ಅಂತ ಕರಿತೀವಿ. ಕೋಡ್ ನೇಮ್, ಕೋಡ್ ನೇಮ್. ಅದ್ರ ಪಕ್ಕದಲ್ಲಿ ಏನಿದೆ ಬ್ರಾಕೆಟ್ಸ್ ಅಲ್ಲಿ, ಅದಕ್ಕೆ ಶೀಟ್ ನೇಮ್ ಅಂತ ಕರಿತೀವಿ. ಇದು ಶೀಟ್ ನೇಮ್, ಇದು ಕೋಡ್ ನೇಮ್. ಕೋಡ್ ನೇಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಪ್ರೋಗ್ರಾಮ್ ಬರೀಬೇಕಾದ್ರೆ ಈ ಕೋಡ್ ನೇಮ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ನಾನು ಇದರಲ್ಲಿರೋ ವ್ಯಾಲ್ಯೂಸ್ ನ ತಗೋತೀನಿ. ಶೀಟ್ ನೇಮ್ ಕೂಡ ಯೂಸ್ ಮಾಡ್ಬೋದು, ಬಟ್ ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ನಾನು ಎರಡೂ ರೀತಿ ಪ್ರೋಗ್ರಾಮ್ಸ್ ಬರೋದು ನಾನು ತೋರಿಸ್ತೀನಿ. ಕೋಡ್ ನೇಮ್ ಅಲ್ಲಿ ಬರೆದು ವ್ಯಾಲ್ಯೂಸ್ ಹೆಂಗ್ ತಗೋಬಹುದು, ಶೀಟ್ ನೇಮ್ ಅಲ್ಲಿ ಬರೆದು ವ್ಯಾಲ್ಯೂಸ್ ಹೆಂಗ್ ತಗೋಬಹುದು ಅಂತ. ಎರಡರಲ್ಲಿ ಏನ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ ಅದನ್ನು ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ಇದನ್ನ ರೀನೇಮ್ ಮಾಡೋಣ. ಸೊ ರೀನೇಮ್ ಮಾಡಬೇಕು ಅಂದ್ರೆ ನಾನು F4 ಅಥವಾ ಪ್ರಾಪರ್ಟಿ ವಿಂಡೋ ಹೋಗ್ತೀನಿ. ನಮ್ಮ ಪ್ರಾಪರ್ಟಿ ವಿಂಡೋ ಹೋದ್ರೆ ನೋಡಿ, ಇಲ್ಲಿ ಶೀಟ್ 1 ಅಂತಿದೆ, ಇಲ್ಲೂ ಶೀಟ್ 1 ಅಂತಿದೆ. ಇದು ಶೀಟ್ ನೇಮ್, ಇಲ್ಲಿ ಕೋಡ್ ನೇಮ್ ಇದೆ. ನಾನು ಇಲ್ಲಿ ಏನಾದ್ರೂ ಶೀಟ್ ನೇಮ್ ಚೇಂಜ್ ಮಾಡಿದ್ರೆ ಇಲ್ಲೂ ಕೂಡ ಚೇಂಜ್ ಆಗುತ್ತೆ, ನಾನು ಇಲ್ಲಿ ಚೇಂಜ್ ಮಾಡಿದ್ರೆ ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಸುಮ್ಮನೆ ಎಕ್ಸೆಲ್ ಪ್ರೋಗ್ರಾಮ್ ಅಂತ ಕೊಡ್ತೀನಿ. ನಾನು ಇವಾಗ ಇಲ್ಲಿ ಹೋಗಿ ನೋಡಿದ್ರೆ ನೋಡಿ ಇಲ್ಲಿ ಚೇಂಜ್ ಆಯ್ತು ಎಕ್ಸೆಲ್ ಪ್ರೋಗ್ರಾಮ್ ಅಂತ. ಇಲ್ಲಿ ಹೋಗಿ ನೋಡಿದ್ರೆ ಪ್ರಾಪರ್ಟಿ ವಿಂಡೋ ಇಲ್ಲೂ ಚೇಂಜ್ ಆಗಿದೆ. ಅಂದ್ರೆ ತಾನು ನೇಮ್ಸ್ ನ ಎಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ನಾನೇನ್ ಮಾಡ್ತೀನಿ, ಇವಾಗ ಇಲ್ಲಿ ಚೇಂಜ್ ಮಾಡಿದೀನಲ್ಲ, ನಮಗೆ ಈಸಿಗೆ ಅರ್ಥ ಆಗ್ಬೇಕು ಅಂದ್ರೆ ಶೀಟ್ ನೇಮ್ ಯಾವುದು ಕೋಡ್ ನೇಮ್ ಯಾವುದು ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನು ಇಲ್ಲಿ ಜಸ್ಟ್ ಎಕ್ಸೆಲ್ ಅಂಡರ್ಸ್ಕೋರ್ ಶೀಟ್ ಅಂತ ಕೊಟ್ಟಿರ್ತೀನಿ. ಈಗ ಸದ್ಯಕ್ಕೆ ಅಲ್ಲಿ ಹೋಗ್ಬಿಟ್ಟು ಎಕ್ಸೆಲ್ ಕೋಡ್ ಅಂತ ಕೊಡ್ತೀನಿ. ಸೊ ನಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಇಲ್ಲಿ ಇದೆಲ್ಲ ಇದೆ ಶೀಟ್ 1 ಅಂತ ನೋಡಿ, ಇಲ್ಲಿ ಎಕ್ಸೆಲ್ ಅಂಡರ್ಸ್ಕೋರ್ ಶೀಟ್ ಅಂತಿದೆ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ನೋಡಿ ಇದು ಬಂದು ಕೋಡ್ ನೇಮ್, ಎಕ್ಸೆಲ್ ಅಂಡರ್ಸ್ಕೋರ್ ಕೋಡ್ ಅಂತ ಕೊಡ್ತೀನಿ. ಸೊ ಇವಾಗ ನನಗೆ ಒಂದೇ ಶೀಟ್ ನೇಮ್ ನಾನು ಚೇಂಜ್ ಮಾಡಿದ್ದೀನಿ. ಒಂದು ಎಕ್ಸೆಲ್ ಕೋಡ್ ಅಂತ ಕೊಟ್ಟಿದ್ದೀನಿ, ಇನ್ನೊಂದು ಎಕ್ಸೆಲ್ ಶೀಟ್ ಅಂತ ಕೊಟ್ಟಿದ್ದೀನಿ. ಸೊ ಎರಡನ್ನೂ ಯೂಸ್ ಮಾಡಿಕೊಂಡು ನಾನು ಯಾವ ತರ ಎಕ್ಸೆಲ್ ಶೀಟ್ಗೆ ಕನೆಕ್ಟ್ ಮಾಡಿ ವ್ಯಾಲ್ಯೂಸ್ ತಗೋಬಹುದು ಅಂತ ತೋರಿಸ್ತೀನಿ. ಈಗ ಇಲ್ಲಿ D5 ಅಲ್ಲಿ ನನಗೆ ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್ ಅಂತಿದೆ. ಈ ಶೀಟ್ ಅಲ್ಲಿರೋ ವ್ಯಾಲ್ಯೂಸ್ ನಾನು ತಗೋಬೇಕು. ಇವಾಗ ಸೇಮ್ ಸಬ್ ಏನ್ ಮಾಡ್ತೀನಿ, ಡಿಸ್ಪ್ಲೇ ಟೆಕ್ಸ್ಟ್ ಅನ್ನು ಕೊಡ್ತೀನಿ. ಇಲ್ಲಿ ನಾನು ಹೋಗಿ ನೋಡಿದ್ರೆ ಇಲ್ಲಿ ನೋಡಿ ಇಲ್ಲೊಂದು ಪ್ರೋಗ್ರಾಮ್ ಇದೆ, ಇಲ್ಲೇನಿದೆ ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್ ಅಂತ. ಇದು ನಾನು ಪ್ರೋಗ್ರಾಮ್ ಅಲ್ಲೇ ಕೊಟ್ಟಿದ್ದೀನಿ. ಬಟ್ ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಎಕ್ಸೆಲ್ ಶೀಟ್ ಇಂದ ವ್ಯಾಲ್ಯೂಸ್ ತಗೋತೀನಿ. ಸೇ ಮೆಸೇಜ್ ಬಾಕ್ಸ್ ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್. ಇದು ನಾನು ಮುಂಚೆ ಬರೆದಿರೋ ಪ್ರೋಗ್ರಾಮ್. ಇದೇನಿದೆ ಇದನ್ನ ಇವಾಗ ನಾನು ವ್ಯಾಲ್ಯೂಸ್ ಇಲ್ಲಿಂದ ತಗೋಬೇಕು. ಸೊ ನಾನು ಈ ಶೀಟ್ ಇಂದ ವ್ಯಾಲ್ಯೂಸ್ ತಗೋಬೇಕಂದ್ರೆ ಏನ್ ಮಾಡ್ತೀನಿ, ರೇಂಜ್, ಇದು ಸಿಂಟೆಕ್ಸ್. ರೇಂಜ್ ಯಾವ ಅಡ್ರೆಸ್ ಅನ್ನು ಕೊಡಬೇಕು,
ಇಲ್ಲಿ D5 ಅಂತಿದೆ, ನಾನು ಏನ್ ಮಾಡ್ತೀನಿ D5 ಡಾಟ್ ವ್ಯಾಲ್ಯೂ. ಸೊ ಡಾಟ್ ವ್ಯಾಲ್ಯೂ ಅಂದ್ರೆ ಇದರಲ್ಲಿರೋ ವ್ಯಾಲ್ಯೂ ಬರುತ್ತೆ ನನಗೆ ರೇಂಜ್ ಆಫ್ D5 ಡಾಟ್ ವ್ಯಾಲ್ಯೂ. ಇಲ್ಲೇನಿದೆ D5 ಇದ್ರ ವ್ಯಾಲ್ಯೂ ನನಗೆ ಡಿಸ್ಪ್ಲೇ ಮಾಡುತ್ತೆ. ರನ್ ಮಾಡ್ತೀನಿ ನೋಡಿ, ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್ ಅಂತಿದೆ, ಅಂದ್ರೆ ಇದ್ರಲ್ಲಿರೋ ವ್ಯಾಲ್ಯೂ ತೋರಿಸುತ್ತೆ. ಇಲ್ಲೋಗ್ಬಿಟ್ಟು ನಾನು ಇವಾಗ ದಿಸ್ ಇಸ್ BBA ಆನ್ಲೈನ್ ಕ್ಲಾಸ್ ಅಂತ ಕೊಟ್ಬಿಡ್ತೀನಿ. ಇವಾಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲೇನಿದೆ ವ್ಯಾಲ್ಯೂ ಅದೇ ಇಲ್ಲೂ ತೋರಿಸುತ್ತೆ. ಅಂದ್ರೆ ನಾನು ಮತ್ತೆ ಹೋಗಿ ಈ ಪ್ರೋಗ್ರಾಮ್ ತರ ನಾನು ವ್ಯಾಲ್ಯೂಸ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ರೈಟ್. ಈಗ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ನೋಡಿ, ನಾನು ಇನ್ನೊಂದು ಶೀಟ್ ಇನ್ಸರ್ಟ್ ಮಾಡ್ತೀನಿ. ಇವಾಗ ನಾನು ಎಕ್ಸೆಲ್ ಶೀಟ್ ಅಂತಿದ್ದಲ್ಲ, ಅದು ಬಿಟ್ಟು ನಾನು ಬೇರೆ ಶೀಟಲ್ಲಿ ಇರ್ತೀನಿ. ನಾನು ಇವಾಗ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಬ್ಲಾಂಕ್ ವ್ಯಾಲ್ಯೂ ಬರುತ್ತೆ. ಏನಕ್ಕೆ ಬರುತ್ತೆ ಅಂದ್ರೆ ಈ ರೇಂಜ್ ಆಫ್ D5 ಅಂತ ಕೊಟ್ಟಾಗ ನಾನು ಆಕ್ಟಿವ್ ಶೀಟ್ ಅಂದ್ರೆ ಯಾವ ಶೀಟ್ ಅಲ್ಲಿ ಆಕ್ಟಿವ್ ಆಗಿರ್ತೀನಿ ಅಲ್ಲಿ D5 ವ್ಯಾಲ್ಯೂ ಏನಿದೆ ಅದನ್ನೆಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಬಟ್ ನನಗೇನ್ ಬೇಕು ಅಂದ್ರೆ ನಾನು ಯಾವುದೇ ಶೀಟ್ ಅಲ್ಲಿ ಇದ್ರು ನನಗೆ ಈ ಎಕ್ಸೆಲ್ ಶೀಟ್ ಅಂತ ಏನಿದೆ ಅಲ್ಲಿಂದ ನನಗೆ ವ್ಯಾಲ್ಯೂಸ್ ತಗೋಬೇಕು. ನಾನು ಯಾವ ಶೀಟ್ ಅಲ್ಲಿ ಇದ್ರು ನನಗೆ ಈ ಸೆಲ್ ಇಂದನೇ ವ್ಯಾಲ್ಯೂಸ್ ತಗೋಬೇಕು. ಸೊ ಗುಡ್ ಪ್ರಾಕ್ಟೀಸ್ ಏನಂದ್ರೆ ಈ ರೇಂಜ್ ಮತ್ತೆ ನಾನು ಏನ್ ಅಡ್ರೆಸ್ ಕೊಡ್ತೀನಲ್ಲ ಅದ್ರ ಜೊತೆಗೆ ಆ ಶೀಟ್ ನೇಮ್ ಕೂಡ ಕೊಟ್ರೆ ಒಳ್ಳೇದು. ಅದ ಹೆಂಗ್ ಮಾಡೋದು ನಾನು ತೋರಿಸ್ತೀನಿ. ಇದೇ ಕೋಡ್ ಸ್ವಲ್ಪ ಸ್ಲೈಟ್ ಆಗಿ ಮಾಡಿಫೈ ಮಾಡ್ತೀವಿ. ಹೋಗ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಟೆಕ್ಸ್ಟ್ ವಿತ್ ಕೋಡ್ ನೇಮ್ ಅಂತ ಕೊಡ್ತೀನಿ. ಅಂದ್ರೆ ನಾನು ಇಲ್ಲಿ ಈ ಕೋಡ್ ನೇಮ್ ಅಲ್ಲಿ ಎಕ್ಸೆಲ್ ಕೋಡ್ ಅಂತ ಏನಿದೆ ಅದನ್ನ ತಗೊಂಡು ನಾನು ಮಾಡ್ತೀನಿ. ಮೆಸೇಜ್ ಬಾಕ್ಸ್ ಎಕ್ಸೆಲ್, ನಾನು ಇಲ್ಲಿ ಹೋಗ್ಬಿಟ್ಟು ಆ ಶೀಟ್ ನೇಮ್ ಕೊಡ್ತೀನಿ ಎಕ್ಸೆಲ್ ಕೋಡ್ ಡಾಟ್ ರೇಂಜ್ ಆಫ್ D5 ಡಾಟ್ ವ್ಯಾಲ್ಯೂ. ಇಲ್ಲಿ ನೋಡಿ, ಇಲ್ಲಿ ನಾನು ರೇಂಜ್ ಆಫ್ D5 ಡಾಟ್ ವ್ಯಾಲ್ಯೂ ಅಂತ ಏನ್ ಕೊಟ್ಟಿದ್ದೆ, ನಾನು ಇಲ್ಲಿ ಏನ್ ಮಾಡಿದೆ ಎಕ್ಸೆಲ್ ಕೋಡ್ ಅಂತ ಏನಿದೆ ಇಲ್ಲಿ ಇದೆಲ್ಲ ಇದು ಎಕ್ಸೆಲ್ ಕೋಡ್ ಅಂತೇಳಿ ಆ ಕೋಡ್ ನೇಮ್ ಅದನ್ನ ಡಾಟ್ ರೇಂಜ್ ಆಫ್ D5 ಡಾಟ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಇವಾಗ ನಾನು ಇಲ್ಲಿ ಶೀಟ್ 2 ಅಲ್ಲಿ ಇದ್ರು ಅಂದ್ರೆ ಬೇರೆ ಶೀಟ್ ಅಲ್ಲಿ ಇದ್ರು ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ರನ್ ಮಾಡಿದ್ರೆ ನೋಡಿ ಈ ಶೀಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅದೇ ತೋರಿಸುತ್ತೆ ನನಗೆ. ನಾನು ಇನ್ನೂ ಒಂದು ಶೀಟ್ ಇನ್ಸರ್ಟ್ ಮಾಡ್ತೀನಿ, ಬೇರೆ ಶೀಟ್ ಅಲ್ಲಿ ಇರ್ತೀನಿ, ಮತ್ತೆ ರನ್ ಮಾಡಿದ್ರು ಕೂಡ ನನಗೆ ಆ ವ್ಯಾಲ್ಯೂ ತೋರಿಸುತ್ತೆ. ಇದು ಹೆಂಗ್ ತೋರಿಸುತ್ತೆ ಅಂದ್ರೆ ನನ್ಗೆ ಇಲ್ಲಿ ಈ ಎಕ್ಸೆಲ್ ಕೋಡ್ ಅಂತ ಏನಿದೆ ನಾನು ಅದನ್ನ ಸ್ಪೆಸಿಫೈ ಮಾಡಿ. ಸರಿ, ನೆಕ್ಸ್ಟ್ ಒಂದು ನಂಬರ್ ಡಿಸ್ಪ್ಲೇ ಮಾಡಬೇಕು. ಇಲ್ಲಿ ಹೋಗ್ತೀನಿ, ಇಲ್ಲಿ 100 ಅಂತ ಕೊಡ್ತೀನಿ, ಎಲ್ಲಿ H5 ಅಲ್ಲಿ. ಸೊ ಇಲ್ಲಿ ಹೋಗ್ಬಿಟ್ಟು ಸಬ್ ಡಿಸ್ಪ್ಲೇ ನಂಬರ್ ಅಂತ ಕೊಡೋಣ. ಮೆಸೇಜ್ ಬಾಕ್ಸ್ ಎಕ್ಸೆಲ್ ಕೋಡ್ ಡಾಟ್ ರೇಂಜ್ ಆಫ್ ನಾನಿಲ್ಲಿ H5 ಡಾಟ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಸೊ ನಾನು ಏನೇ ಕೊಟ್ರು ಇಲ್ಲಿ ಈ ಅಡ್ರೆಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಕೋಡ್ ಎಲ್ಲ ಸೇಮ್ ಇರುತ್ತೆ, ಅಡ್ರೆಸ್ ಮಾತ್ರ ಚೇಂಜ್ ಆಗುತ್ತೆ. ನನಗೆ ಇವಾಗ ವ್ಯಾಲ್ಯೂ ಬೇಕಾಗಿರೋದು H5 ಇಂದ. ಸೊ ನಾನಿಲ್ಲಿ ಡಬಲ್ ಕೋಡ್ಸ್ ಅದೆಲ್ಲ ನಾನು ನೋಡೋ ಅವಶ್ಯಕತೆ ಇಲ್ಲ. ಟೆಕ್ಸ್ಟ್ ಆಗಲಿ ನಂಬರ್ಸ್ ಆಗಲಿ ನಾನು ಇದೇ ಸಿಂಟೆಕ್ಸ್ ಅಲ್ಲೇ ಕೊಡಬೇಕು. ಇದು ಬಂದು ಅಡ್ರೆಸ್ ಯಾವಾಗಲೂ ಡಬಲ್ ಕೋಡ್ಸ್ ಅಲ್ಲೇ ಇರಬೇಕು. ಈ ಸಿಂಟೆಕ್ಸ್ ಹಿಂಗೆ ಇರಬೇಕು. ಇವಾಗ ಇದನ್ನ ರನ್ ಮಾಡಿದ್ರೆ ನೋಡಿ 100 ಅಂತ ತೋರಿಸುತ್ತೆ. ಸರಿ, ನೆಕ್ಸ್ಟ್ ಬಂದು ಕ್ಯಾಲ್ಕುಲೇಷನ್. ಲೆಟ್ಸ್ ಸೇ ಇಲ್ಲಿ 200 ಅಂತ ಕೊಡ್ತೀನಿ, ನನಗೆ 100 200 ಆಡ್ ಆಗಬೇಕು. ನಾನೇನ್ ಮಾಡ್ತೀನಿ ಸಬ್ ಡಿಸ್ಪ್ಲೇ ಕ್ಯಾಲ್ಕುಲೇಷನ್ ಅಂತ ಕೊಡ್ತೀನಿ. ಮೆಸೇಜ್ ಬಾಕ್ಸ್ ಎಕ್ಸೆಲ್ ಕೋಡ್ ಡಾಟ್ ರೇಂಜ್ ಆಫ್ ನಾನಿಲ್ಲಿ H5 ಡಾಟ್ ವ್ಯಾಲ್ಯೂ ಪ್ಲಸ್ ಎಕ್ಸೆಲ್ ಕೋಡ್ ಡಾಟ್ ರೇಂಜ್ ಆಫ್ H6 ಡಾಟ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಇಲ್ಲಿ ನಾನು ಡೈರೆಕ್ಟ್ ಆಗಿ H5 ಪ್ಲಸ್ H6 ಅಂತ ಕೊಡಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲೇನಿದೆ ಇದು ಅಡ್ರೆಸ್ ನನಗೆ H5 ಅಥವಾ H6 ಹತ್ರ ಬೇರೆ ಬೇರೆ ಇರುತ್ತೆ. ಸೊ ಈ ತರ ಸಿಂಟೆಕ್ಸ್ ಅಲ್ಲಿ ಕೊಡಕ್ಕಾಗಲ್ಲ. ಸೊ ಯಾವತ್ತು ಈ ತರ ಕೊಡ್ಬೇಡಿ, ಅದು ತಪ್ಪು. ಪ್ಲಸ್ H5 ಪ್ಲಸ್ H6 ಈ ತರ ಕೊಡಬೇಕು. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ರನ್ ಮಾಡಿದ್ರೆ ನೋಡಿ 100 ಪ್ಲಸ್ 200 300. ಇದ್ರಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಾನೇನಾದ್ರೂ ಹಾರ್ಡ್ ಕೋಡ್ ಮಾಡಿದ್ದಿದ್ರೆ ನನಗೆ ವ್ಯಾಲ್ಯೂಸ್ ನೋಡಿ ಇಲ್ಲಿ ಕಂಟ್ರೋಲ್ R ಈ ಪ್ರೋಗ್ರಾಮ್ ಅಲ್ಲಿ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇದು ಚೇಂಜ್ ಮಾಡ್ಬೇಕು ಅಂದ್ರೆ ನಾನು ಪ್ರತಿ ಸರಿ ಪ್ರೋಗ್ರಾಮ್ ಅಲ್ಲಿ ಚೇಂಜ್ ಮಾಡ್ಬೇಕು ವ್ಯಾಲ್ಯೂಸ್. ಅದೇ ನಾನು ಇಲ್ಲಿ ಮಾಡ್ಬೇಕಾದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ಚೇಂಜ್ ಮಾಡಿದ್ರೆ ಸಾಕು ನೋಡಿ
ಇವಾಗ ರನ್ ಮಾಡಿದ್ರೆ ಆ ಎರಡು ವ್ಯಾಲ್ಯೂ ಏನಿದೆ ಆ ಎರಡು ವ್ಯಾಲ್ಯೂದು ನನಗೆ ರಿಸಲ್ಟ್ಸ್ ತೋರಿಸುತ್ತೆ. ರೈಟ್. ನೆಕ್ಸ್ಟ್ ಬಂದು ನನಗಿನ್ನ ಈ ಮೆಸೇಜ್ ಬಾಕ್ಸ್ ಅವಶ್ಯಕತೆ ಇಲ್ಲ. ನಾನೇನ್ ಮಾಡ್ತೀನಿ, ಏನೇ ಕ್ಯಾಲ್ಕುಲೇಷನ್ ಇದ್ರು ನನಗೆ ಈ ಸೆಲ್ ಅಲ್ಲಿ ಬರ್ಬೇಕು, H7 ಅಲ್ಲಿ. ನನಗೆ ಮೆಸೇಜ್ ಬಾಕ್ಸ್ ಅಂದ್ರೆ ನನಗೆ ಡಿಸ್ಪ್ಲೇ ಮಾಡೋ ಅವಶ್ಯಕತೆ ಇಲ್ಲ, ನನಗೆ H7 ಅಲ್ಲಿ ಏನಿದೆ ಅಲ್ಲಿ ರಿಸಲ್ಟ್ಸ್ ಬರ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಸಬ್ ಡಿಸ್ಪ್ಲೇ ಕ್ಯಾಲ್ಸಿ. ಈ ಮೆಸೇಜ್ ಬಾಕ್ಸ್ ಬದಲು ನಾನೇನ್ ಮಾಡ್ತೀನಿ, excel_code dot range of H7 equals excel code dot range of H5 dot value plus excel code dot range of H6 dot value. ಸೊ ಇಲ್ಲಿ ನಾನು ಮೆಸೇಜ್ ಬಾಕ್ಸ್ ಅಂತ ಕೊಟ್ರೆ ನನಗೆ ಮೆಸೇಜ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ ನೋಡಿ ಈ ತರ. ಬಟ್ ಅದೇ ನಾನಂದ್ರೆ ಎಕ್ಸೆಲ್ ಕೋಡ್ H7 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ H5 ಡಾಟ್ ವ್ಯಾಲ್ಯೂ ಅಂತ ಕೊಟ್ರೆ ನಾನು ಇಲ್ಲಿ ರನ್ ಮಾಡಿದ್ರೆ ಇವಾಗ ನನಗೆ ಮೆಸೇಜ್ ಡಿಸ್ಪ್ಲೇ ಮಾಡಲ್ಲ. ಈ ಕೋಡ್ ರನ್ ಆಗ್ಬಿಟ್ಟು ಇಲ್ಲಿ ಹೋದ್ರೆ ನೋಡಿ ನನಗೆ ರಿಸಲ್ಟ್ಸ್ ಇಲ್ಲಿ H7 ಅಲ್ಲಿ ಬರುತ್ತೆ. ಯಾಕಂದ್ರೆ ನಾನು ಇಲ್ಲಿ ಏನ್ ಮಾಡಿದೀನಿ, H7 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ H5 ಡಾಟ್ ವ್ಯಾಲ್ಯೂ ಅಂತಿದೆ. ಅಂದ್ರೆ ನನಗೆ ಮೆಸೇಜ್ ಡಿಸ್ಪ್ಲೇ ಮಾಡೋ ಬದಲು ಈ H7 ನಲ್ಲೇ ನಾನು ವ್ಯಾಲ್ಯೂಸ್ ನ ಪ್ಲೇಸ್ ಮಾಡ್ತೀನಿ. ರೈಟ್. ಇದು ಒಂದು ನಾನು ಕೋಡ್ ನೇಮ್ ಯೂಸ್ ಮಾಡ್ಕೊಂಡು, ಅಂದ್ರೆ ಎಕ್ಸೆಲ್ ಕೋಡ್ ಅಂತ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು, ಈ ಎಕ್ಸೆಲ್ ಶೀಟ್ ಏನಿದೆಯಲ್ಲ ಈ ಶೀಟ್ ನೇಮ್ ತಗೊಂಡು ನಾನು ಮಾಡ್ಬೋದು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ನನ್ಗೆ ಇವಾಗ ಇಲ್ಲಿ ಒಂದು ವ್ಯಾಲ್ಯೂ ಇದೆ D5 ಅಲ್ಲಿ, ಇದನ್ನ ನಾನು ಡಿಸ್ಪ್ಲೇ ಮಾಡಬೇಕು. ಈ ಶೀಟ್ ನೇಮ್ ಏನಿದೆ ಇಲ್ಲಿ, ಈ ಶೀಟ್ ನೇಮ್ ತಗೊಂಡು ನಾನು ಡಿಸ್ಪ್ಲೇ ಮಾಡಬೇಕು. ನಾನು ಇಲ್ಲಿ ಮಾಡಿರೋದನ್ನು ಕೋಡ್ ನೇಮ್ ತಗೊಂಡು, ಅದಕ್ಕೆ ನಾನು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಎಕ್ಸೆಲ್ ಕೋಡ್ ಮತ್ತೆ ಎಕ್ಸೆಲ್ ಶೀಟ್ ಅಂತ ಕೊಟ್ಟಿದ್ದೀನಿ. ಸೊ ಎಕ್ಸೆಲ್ ಶೀಟ್ ಅಂದ್ರೆ ಈ ಶೀಟ್ ನೇಮ್ ಏನಿದೆಲ್ಲ ಈ ಶೀಟ್ ನೇಮ್ ತಗೊಂಡ್ರೆ ಹೆಂಗ್ ನಾನು ಪ್ರೋಗ್ರಾಮ್ ಮಾಡಬೇಕು ನೋಡಿ. ಸಬ್ ಡಿಸ್ಪ್ಲೇ ಟೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಎಕ್ಸೆಲ್ ಶೀಟ್ ನೇಮ್ ಅಂತ ಕೊಟ್ಬಿಡೋಣ. ಮೆಸೇಜ್ ಬಾಕ್ಸ್ ಇಲ್ಲಿ ನಾನು ಇವಾಗ ಶೀಟ್ ನೇಮ್ ತಗೋಬೇಕು ಅಂದ್ರೆ ಈ ತರ ಕೊಡ್ಬೇಕು, ಶೀಟ್ಸ್ ಆಫ್ ಎಕ್ಸೆಲ್ ಅಂಡರ್ಸ್ಕೋರ್ ಶೀಟ್ ಡಾಟ್. ನೋಡಿ ನಾನಿಲ್ಲಿ ಎಕ್ಸೆಲ್ ಕೋಡ್ ಅಂತ ಕೊಟ್ಟು ಡಾಟ್ ಅಂತ ಕೊಟ್ರೆ ಒಂದು ವಿಂಡೋ ಬರ್ತಿತ್ತು ಈ ತರ. ಎಕ್ಸೆಲ್ ಅಂಡರ್ಸ್ಕೋರ್ ಕೋಡ್ ಡಾಟ್ ಅಂತ ಕೊಟ್ರೆ ನನಗೊಂದು ವಿಂಡೋ ಬರುತ್ತೆ. ಇದಕ್ಕೆ ಇಂಟೆಲಿಸೆನ್ಸ್ ಅಂತ ಕರಿತೀವಿ, ಇಂಟೆಲಿಜೆಂಟ್ ಸೆನ್ಸರ್ ಅಂತ. ನೆಕ್ಸ್ಟ್ ನಾನು ಏನ್ ಕೊಡ್ಬೋದು ಅಂತ ಅದು ಆಟೋಮೆಟಿಕ್ ತೋರಿಸ್ಬಿಡುತ್ತೆ ಇಲ್ಲಿ. ಅಂದ್ರೆ ನೆಕ್ಸ್ಟ್ ಆಬ್ಜೆಕ್ಟ್, ಮೆಥಡ್, ಪ್ರಾಪರ್ಟೀಸ್ ಏನಿದೆ ಅದನ್ನು ಆಟೋಮೆಟಿಕ್ ತೋರಿಸುತ್ತೆ. ಅದೇ ನಾನು ಈ ಶೀಟ್ ನೇಮ್ ಯೂಸ್ ಮಾಡಿದ್ರೆ ಶೀಟ್ಸ್ ಆಫ್ ಎಕ್ಸೆಲ್ ಅಂಡರ್ಸ್ಕೋರ್ ಶೀಟ್ ಡಾಟ್ ಅಂತ ಕೊಟ್ರೆ ಆ ಇಂಟೆಲಿಜೆನ್ಸ್ ಬರಲ್ಲ. ಆದ್ರೂ ನಾನು ಇಲ್ಲಿ ಹೋಗ್ಬಿಟ್ಟು D5 ಡಾಟ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಸೊ ನಾನು ಇದನ್ನ ಇವಾಗ ರನ್ ಮಾಡಿದ್ರೆ ನನಗೆ ರಿಸಲ್ಟ್ ಬರುತ್ತೆ. ಬಟ್ ಇಲ್ಲೇನಿದೆ, ಇಲ್ಲಿ ಇದನ್ನ ನಾನು ಜಸ್ಟ್ ಇಲ್ಲ ಹಾಕ್ತೀನಿ ನೋಡಿ. ಇಲ್ಲಿ ಎಕ್ಸೆಲ್ ಕೋಡ್ ಡಾಟ್ ರೇಂಜ್ ಆಫ್ D5 ಡಾಟ್ ವ್ಯಾಲ್ಯೂ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಶೀಟ್ಸ್ ಆಫ್ ಎಕ್ಸೆಲ್ ಶೀಟ್ ಡಾಟ್ ರೇಂಜ್ ಆಫ್ D5 ಡಾಟ್ ವ್ಯಾಲ್ಯೂ ಅಂತ ಕೊಟ್ಟಿದ್ದೀನಿ. ಎರಡರಲ್ಲೂ ನನಗೆ ಅದೇ ರಿಸಲ್ಟ್ ಬರುತ್ತೆ. ಬಟ್ ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ನನಗೆ ಇಂಟೆಲಿಜೆನ್ಸ್ ಬರುತ್ತೆ, ಮತ್ತೆ ಇದರಲ್ಲಿ ನನಗೆ ಇಂಟೆಲಿಜೆನ್ಸ್ ಬರಲ್ಲ. ಸೊ ನನಗೆ ಇಂಟೆಲಿಜೆನ್ಸ್ ಬಂದ್ರೆ ಏನಾಗ್ತಂದ್ರೆ ನೆಕ್ಸ್ಟ್ ಆಬ್ಜೆಕ್ಟ್ ಏನಿದೆ ಅಥವಾ ನೆಕ್ಸ್ಟ್ ಮೆಥಡ್ ಏನಿದೆ, ನೆಕ್ಸ್ಟ್ ಪ್ರಾಪರ್ಟಿ ಅಂತ ಈಸಿಗೆ ನಾನು ನೋಡ್ಕೋಬಹುದು. ಬಟ್ ಇಲ್ಲಿ ಬರಲ್ಲ. ಆಮೇಲೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಇಲ್ಲೋಗ್ಬಿಟ್ಟು ನಾನು ಶೀಟ್ ನೇಮ್ ಚೇಂಜ್ ಮಾಡಬಹುದು. ಇಲ್ಲೋಗ್ಬಿಟ್ಟು ನಾನು ಇವಾಗ ಏನ್ ಮಾಡ್ತೀನಿ, 1 2 3 ಅಂತ ಕೊಟ್ಬಿಡ್ತೀನಿ. ಈಗ ನಾನು ಇಲ್ಲಿ ಯೂಸ್ ಮಾಡಿರೋದು ಎಕ್ಸೆಲ್ ಶೀಟ್ ಅಂತ ಹೇಳಿ. ಈಗ ನೀವು ಪ್ರೋಗ್ರಾಮ್ ರನ್ ಮಾಡಿದ್ರೆ ಎರರ್ ಬರುತ್ತೆ. ಎರರ್ ಯಾಕೆ ಬರುತ್ತೆ ಅಂದ್ರೆ ಇಲ್ಲಿ ಎಕ್ಸೆಲ್ ಶೀಟ್ ಅಂತ ಶೀಟ್ ನೇಮೇ ಇಲ್ಲ ಅಲ್ಲಿ. ಇದು ಎಕ್ಸೆಲ್ ಶೀಟ್ 1 2 3 ಅಂತ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಇದನ್ನ ಚೇಂಜ್ ಮಾಡೋದು ಈಸಿ. ಯಾರಾದ್ರೂ ಯೂಸರ್ ಹೋಗ್ಬಿಟ್ಟು ಎಕ್ಸೆಲ್ ಶೀಟ್ಸ್ ನ ಚೇಂಜ್ ಮಾಡ್ಬಿಡ್ಬೋದು.
ಈ ಎಕ್ಸೆಲ್ ಶೀಟ್ ನಾನು ಚೇಂಜ್ ಮಾಡಿದ್ರೆ ಇಲ್ಲಿ ಎರರ್ ಬರುತ್ತೆ. ಸೊ ಹಂಗಾಗಿ ಏನ್ ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಯೂಶಲಿ ಈ ತರ ಕೊಟ್ಬಿಡ್ತೀವಿ ಎಕ್ಸೆಲ್ ಕೋಡ್. ಸೊ ಇದು ಕೊಟ್ಟಾಗ ಏನಾಗ್ತಾನೆ ನನಗೆ ಈ ಕೋಡ್ ಏನಿದೆಯಲ್ಲ ಇದು ಕೋಡ್ ನೇಮ್ ಅದನ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಎಲ್ರಿಗೂ VBA ಕೋಡ್ ಬರಲ್ಲ. ಯೂಶಲಿ ಈ ಕೋಡ್ ನೇಮ್ ನ ಯಾರು ಚೇಂಜ್ ಮಾಡಲ್ಲ. ಬಟ್ ಈ ಶೀಟ್ ನೇಮ್ ಏನಿದೆ ಇದನ್ನ ಯೂಸರ್ ಹೋಗ್ಬಿಟ್ಟು ಆರಾಮಾಗಿ ಚೇಂಜ್ ಮಾಡ್ಬೋದು. ಸೊ ಹಂಗಾಗಿ ಆದಷ್ಟು ನೀವು ಈ ಶೀಟ್ ನೇಮ್ಸ್ ತಗೊಳ್ಳೋ ಬದಲು ಈ ಕೋಡ್ ನೇಮ್ ತಗೊಳ್ಳೋದು ಒಳ್ಳೇದು. ಸರಿ, ಇದು ಹೀಗೆ ಇರಲಿ, ಸೇವ್ ಮಾಡ್ತೀನಿ. ನಾನು ಇಲ್ಲಿ ಹೋಗ್ಬಿಟ್ಟು F5 ಅಂತಾನೆ ಪ್ರೆಸ್ ಮಾಡ್ತಿದ್ದೀನಿ ಪ್ರತಿ ಸರಿ. ಬಟ್ ಇಲ್ಲಿ ನಾನು ಈ ಪ್ರೋಗ್ರಾಮ್ ನೋಡಿ, ಇಲ್ಲ ನಾನು ಏನೋ ಚೇಂಜ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ರನ್ ಮಾಡ್ತೀನಿ ನೋಡಿ, ಇಲ್ಲ ರಿಸಲ್ಟ್ ಬಂತು. ಬಟ್ ನಾ ಪ್ರತಿ ಸರಿ ಹೋಗ್ಬಿಟ್ಟು ಇಲ್ಲಿ VB ಎಡಿಟರ್ ಅಲ್ಲಿ ನಾನು ರನ್ ಮಾಡ್ತಾ ಇರಬೇಕು. ಅದಕ್ಕೆ ಬದಲು ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಬಟನ್ ಕ್ರಿಯೇಟ್ ಮಾಡ್ತೀನಿ. ಒಂದು ಬಟನ್ ಕ್ರಿಯೇಟ್ ಮಾಡ್ಬಿಟ್ಟು ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಆ ರಿಸಲ್ಟ್ಸ್ ಇಲ್ಲಿ ಬರಬೇಕು. ಸೊ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ಇಲ್ಲಿ ಇಲ್ಲಸ್ಟ್ರೇಷನ್ಸ್ ಅಂತ ಇರುತ್ತೆ, ಶೇಪ್ಸ್, ಇಲ್ಲಿ ಯಾವ್ದಾದ್ರು ಒಂದು ಬಟನ್ ತಗೋಬಹುದು. ಜಸ್ಟ್ ಯಾವ್ದೋ ಒಂದು ಬಟನ್ ತಗೋತೀನಿ. ಇಲ್ಲಿ ಇದು ತಗೊಂಡು ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ರೈಟ್ ಕ್ಲಿಕ್, ಇಲ್ಲಿ ಅಸೈನ್ ಮ್ಯಾಕ್ರೋ ಅಂತ ಇರುತ್ತೆ. ಈ ಅಸೈನ್ ಮ್ಯಾಕ್ರೋ ಏನ್ ಮಾಡುತ್ತೆ ಅಂದ್ರೆ ನಾನು ಇಲ್ಲಿ ಏನೇನ್ ಮ್ಯಾಕ್ರೋಸ್ ಬರ್ದಿರ್ತೀನಿ ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ನಾನು ಅಸೈನ್ ಮಾಡ್ಬೋದು. ನನಗೆ ಇವಾಗ ಇಲ್ಲೊಂದು ಮ್ಯಾಕ್ರೋ ಇದೆ, ಇದನ್ನ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಅಸೈನ್ ಮ್ಯಾಕ್ರೋ, ಮತ್ತಿಲ್ಲಿ ಈ ಮ್ಯಾಕ್ರೋ ನೇಮ್ ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ. ರೈಟ್ ಕ್ಲಿಕ್ ಅಸೈನ್ ಮ್ಯಾಕ್ರೋ, ನನಗೆ ಇಲ್ಲಿ ಯಾವ್ದು ಮ್ಯಾಕ್ರೋಸ್ ಬೇಕೋ ಅದನ್ನ ಇಲ್ಲಿ ಇದು ಮಾಡ್ಬೋದು, ಅಥವಾ ಇಲ್ಲಿ ಮ್ಯಾಕ್ರೋ ನೇಮ್ ಕಾಪಿ ಮಾಡ್ಕೊಂಡು ನಾನು ಕೂಡ ಇಲ್ಲಿ ಪೇಸ್ಟ್ ಮಾಡ್ಬೋದು. ನಾನು ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಆ ಮ್ಯಾಕ್ರೋ ಅಂದ್ರೆ ನಾನು ಏನ್ ಮ್ಯಾಕ್ರೋ ಅಸೈನ್ ಮಾಡಿರ್ತೀನಿ ಅದಿಲ್ಲಿ ರಿಸಲ್ಟ್ ಬರುತ್ತೆ. ಸೊ ಈ ರೀತಿ ನನ್ಗೆ ಯಾವುದೇ ಮ್ಯಾಕ್ರೋಸ್ ಬೇಕಾದ್ರೂ ನಾನು ಅಸೈನ್ ಮಾಡ್ಕೊಂಡು ಇಲ್ಲಿ ಡೈರೆಕ್ಟ್ ಆಗಿ ರನ್ ಮಾಡ್ಬೋದು. ಇಲ್ಲಿ ಹೋಗ್ತೀನಿ, ಇದನ್ನ ಚೇಂಜ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನಾನು ಕ್ಲಿಕ್ ಮಾಡಿದ್ರೆ ಆ ರಿಸಲ್ಟ್ ಇಲ್ಲಿ ಬರುತ್ತೆ. ಅಥವಾ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ಮೆಸೇಜ್ ಬಾಕ್ಸ್ ಏನಿದೆ ಇದನ್ನ ನಾನೇನಾದ್ರೂ ಇಲ್ಲಿ ರೈಟ್ ಕ್ಲಿಕ್ ಅಸೈನ್ ಮ್ಯಾಕ್ರೋ ಇಲ್ಲಿ ಕೊಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದು ಮಾಡಿದ್ರೆ ನೋಡಿ ಆ ಮೆಸೇಜ್ ಬಾಕ್ಸ್ ಏನ್ ಪ್ರೋಗ್ರಾಮ್ ಇದೆ ಅದು ರನ್ ಆಗುತ್ತೆ. ಸೊ ಇದು ಬಂದು ಮ್ಯಾಕ್ರೋಸ್, ಹೌ ಟು ಸ್ಟಾರ್ಟ್ ಯುವರ್ ಮ್ಯಾಕ್ರೋಸ್ ಅಂತ. ರೈಟ್, ನಾನೇನ್ ಮಾಡ್ತೀನಿ, ನಿಮ್ಗೆ ಕೆಲವೊಂದು ಅಸೈನ್ಮೆಂಟ್ಸ್ ಕೊಡ್ತೀನಿ. ಅಸೈನ್ಮೆಂಟ್ಸ್ ಕೊಟ್ಟು ಅದನ್ನ ನೀವು ವರ್ಕ್ ಮಾಡಿ.